ಓಂ ಜನ್ಮಾತ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವವಿಘ್ನೇಶ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯಹೇಯ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ ಧರ್ಮಪ್ರೋಜ್झितकैतवोऽत्र ಪರಮಃ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವಮತ್ರ ವಸ್ತುಶಿವದಂ ತಾಪತ್ರಯೋನ್ಮೂಲನಂ ಶ್ರೀಮದ್ಭಾಗವತೆ ಮಹಾಮುನಿಕೃತೆ ಕಿಂ ವಾ ಪರೈರೀಶ್ವರಃ ಸತ್ಯೋ ಹೃತ್ಯವರುಧ್ಯತೆತ್ರ ಕೃತಿಭಿಃ ಶುಶ್ರೂಷುಭಿಸ್ತಕ್ಷಣಾತ್ ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವಸಂಯುತಂ ಪಿಬತ ಭಾಗವತಂ ರಸಂ ಆಲಯಂ ಮುಹುರಹೋ ರಸಿಕಾಃ ಭುವಿ ಭಾವುಕಾಃ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀಸತ್ಯಪ್ರಮೋದಗುರುರಾಟ್ ಭಾಸತಾಂ ನೋ ಹೃದಂಬರೆ ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿಃ ಚಿತ್ತಂ ಮದ್ಗುಣದೋಷಚಿಂತನವಿಧೌ ನೂನಂ ಮನಾಂಗ್ಮಾ ಕೃತಾಃ ಶ್ರೀಸತ್ಯಾತ್ಮಗುರೋ ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿಃ ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥಸಿದ್ಧಯೇ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಹರಿ ಓಂ ಹರಿ ಓಂ ಸ್ವಸ್ತಿಸ್ತು ಅಷೇಢ ಸನ್ಮಂಗಲಾನಿ ಸಂತು ಶ್ಲೋಕೈಕಶ್ರವಣಪಠನಮಾತ್ರೇಣ ಮುಕ್ತಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪುಡುತರೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೀಭೂತೆ ಅದ್ಯ ಶ್ರೀಮದ್ಭಾಗವತೆ ಸಪ್ತಮಸ್ಕಂದಾಂತರಕಥಾ ಪ್ರಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದಃ ಹರಿ ಓಂ ಹರಿ ಓಂ ಹರಿ ಓಂ ನಾರದ ಯುಧಿಷ್ಠಿರ ಸಂವಾದ ಚಾತುರ್ವರ್ಣ್ಯಗಳ ವಿಚಾರ, ಅದರಲ್ಲಿ ಗೃಹಸ್ಥ ಧರ್ಮದಲ್ಲಿ ಇಲ್ಲಿಯವರೆಗೂ 32 ಗೃಹಸ್ಥರ ನಿಯಮಗಳನ್ನು ನಾವು ತಿಳಿದುಕೊಳ್ಳಲು ಪ್ರಯತ್ನ ಮಾಡಿದ್ದೇವೆ. ನಮ್ಮ ಕಲ್ಪನೆಯೂ ಕೂಡ ಇರೋದಿಲ್ಲ. ಆಯ್ತು, ಮನೆ, ಮದುವೆ, ಮಕ್ಕಳು, ಮಜಾ ಮಾಡೋದು, ದುಡಿಯೋದು, ಮಕ್ಕಳನ್ನ ಎಜುಕೇಷನ್ ಕೊಡೋದು, ಒಂದು ದಿವಸ ಹೋಗೋದು, ಇಷ್ಟೇ.
ಇಲ್ಲ. ಭಗವಂತ ಈ ಶರೀರ ಕೊಟ್ಟದ್ದು ಭಗವಂತನನ್ನು ಪಡೆಯುವುದಕ್ಕೋಸ್ಕರ. ಈ ಕಾನ್ಸೆಪ್ಟು ಪ್ರತಿ ನಿಮಿಷ ನಮಗೆ ನೆನಪಿರಬೇಕು. ಅದಕ್ಕೋಸ್ಕರವಿಷ್ಟು ವಿಸ್ತಾರವಾಗಿ ಭಾಗವತ್ಕಾರರು ನಾರದರ ಮುಖಾಂತರ ನಮಗೆ ತಿಳಿಸಿ ಹೇಳ್ತಾ ಇದ್ದಾರೆ. ವಿಷಯ ಈ 3-4 ದಿನಗಳಿಂದ ಸ್ವಲ್ಪ TDS ಅನ್ನಿಸ್ಬಹುದು, ಆದರೆ ನಮ್ಮ ಅನಿವಾರ್ಯ. ಮಕ್ಕಳಿಗೆ ಮ್ಯಾಥ್ಸ್ ಸೇರೋದಿಲ್ಲ, ಆದರೆ ಅನಿವಾರ್ಯ ಪಾಸ್ ಆಗಲೇಬೇಕಲ್ಲ, ಇಲ್ಲ ಮುಂದೆ ಹೋಗೋದೇ ಇಲ್ಲ. ಎಲ್ಲವೂ ನಮಗೆ ಲ್ಯಾಂಗ್ವೇಜೇ ಇರಬೇಕು ಅಂತಂದರೆ ಹೇಗಾಗ್ತದೆ? ನನಗೆ ಹಿಸ್ಟ್ರಿ ಸೇರ್ತದೆ ಅಂತ ಹಿಸ್ಟ್ರಿ ಒಂದೇ ಓದಬೇಕಾ? ಮ್ಯಾಥಮೆಟಿಕ್ಸ್ ಇರ್ತದೆ, ಸೈನ್ಸ್ ಇರ್ತದೆ. ಅದೇ ರೀತಿಯಾಗಿ ಭಾಗವತದಲ್ಲಿ ಕಥೆಗಳು ಇವೆ, ನಮಗೆ ಮಾರ್ಗದರ್ಶನವೂ ಇದೆ. ಮುಖ್ಯವಾಗಿ ಭಗವಂತನನ್ನು ಪಡೆಯಬೇಕಾದರೆ ಯಾವ ದಾರಿಯಲ್ಲಿ ಸಾಗಬೇಕು, ಯಾವ ಹಂತಗಳನ್ನು ಕ್ರಮವಾಗಿ ದಾಟಬೇಕು. ಪುನಃ 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 ಅನೇಕ ವಿಷಯಗಳನ್ನು ರಿಪೀಟ್ ಮಾಡ್ತಾ ಇದ್ದಾನೆ ಪರಮಾತ್ಮ, ವೇದವ್ಯಾಸ ದೇವರು. ನಿನ್ನಿನ ದಿವಸ ನಾವು ಕೇಳಿದ್ದೇವೆ, ಸಂತೋಷ, ತೃಪ್ತಿ ಇರತಕ್ಕಂಥ ವ್ಯಕ್ತಿ ಜಗತ್ತಿನಲ್ಲಿ ಅವನೇ ಸಿರಿವಂತ, ಅವನೇ ಮಹಾನ್ ವಿಶಿಷ್ಟನಾಗಿರ್ತಕ್ಕಂಥ ವ್ಯಕ್ತಿ. ಹಣವೇ ಸಿರಿವಂತಿಕೆ ಅಲ್ಲ. ಅದಕ್ಕೋಸ್ಕರವೇ ಒಂದ್ಸಲ ಸಭೆಯಲ್ಲಿ ಕೃಷ್ಣದೇವರಾಯ ಪುರಂದರದಾಸರು ಕೇಳಿದಾಗ, ನೀವು ಭಾಗ್ಯವಂತರೋ ನಾನು ಭಾಗ್ಯವಂತನೋ ಹೇಳ್ರಿ ಅಂತೇಳಿ. ನಾನು ಇಷ್ಟೆಲ್ಲ ದೊಡ್ಡ ರಾಜ, ಅನೇಕ ವಿದ್ವಾಂಸರನ್ನು ಇಟ್ಟುಕೊಂಡಿದ್ದಾರೆ, ಇಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥದ್ದು, ಸಂಪೂರ್ಣ ವಿಸ್ತಾರವಾದ ರಾಜ್ಯಕ್ಕೆ ನಾನು ರಾಜ, ನನ್ನ ಭಾಗ್ಯ ದೊಡ್ಡದು. ಎಲ್ಲ ಬಿಟ್ಟು ನವಕೋಟಿ ನಾರಾಯಣ ತನ್ಸ್ಕೊಂಡ್ರು, ತುಳಸಿ ದಳ ಇಟ್ಟು ಕೃಷ್ಣಾರ್ಪಣೆ ಮಾಡಿ ಬಂದು ತಂಬೂರು ಹಿಡ್ಕೊಂಡು ತಿರುಗಾಡ್ತಾ ಇದ್ದಿರಲ್ಲ, ನಿಮ್ಮ ಭಾಗ್ಯ ದೊಡ್ಡದು ಅಂತ ತಿಳ್ಕೊಂಡಂತೇಳಿ. ಆಗ ಪುರಂದರದಾಸರು ಹೇಳ್ತಾರೆ, ನಿನ್ನ ಭಾಗ್ಯ ಲಕ್ಷ್ಮೀದೇವಿ, ಆದರೆ ಅವಳು ನನ್ನ ಭಾಗ್ಯನಾದ ನಾರಾಯಣನ ದಾಸಾನುದಾಸಿ. ಕೈ ಜೋಡಿಸಿಕೊಂಡು ಯಾವಾಗಲೂ ಕಾಲು ಒತ್ತಾ ಇರ್ತಾಳೆ. ನಿನ್ನ ಅನುಗ್ರಹ ಹೇಳ್ತಾಳೆ ಮಹಾಲಕ್ಷ್ಮೀ ದೇವಿ ಅಂಬರಣಿ ಸೂಕ್ತದಲ್ಲಿ, ಯಂಕಾಮಯೇತಂತ ಮುಗ್ರಂ ಕೃಣೋಮಿ. ರುದ್ರದೇವರನ್ನು ತೆಗೆದು ಹೊಸ ರುದ್ರನ್ನು ಕೊಡಿಸ್ಬೋದು, ಬ್ರಹ್ಮ ತೆಗೆದು ಹೊಸ ಬ್ರಹ್ಮನ ಕೊಡಿಸೋ ಸಾಮರ್ಥ್ಯ ನನಗಿದೆ, ಕೇವಲ ನನ್ನ ಭೃಕಟಿ ಕಟಾಕ್ಷದಿಂದ. ವಿಶ್ವಸ್ಥಿತಿ ಪ್ರಳಯ ಸ್ವರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮಾವೃತ ಬಂಧ ಮೋಕ್ಷ ಯಸ್ಯ ಅಪಾಂಗಲವ. ಕೇವಲ ನನ್ನ ಹುಬ್ಬಿನ ಒಂದು ಸ್ವಲ್ಪ ಸೂಚನೆಯಿಂದ ಅಷ್ಟೆಲ್ಲ ಜಗತ್ತಿನಲ್ಲಿ ಸೃಷ್ಟಿಯ ಸಕಲಗಳು ನಡೀತದೆ. ಆದರೆ ಯತ್ ಕಟಾಕ್ಷ ಬಲವತಿ, ಈ ಬಲ ಬಂದದ್ದು ಆ ಪರಮಾತ್ಮನ ಒಂದು ಕೃಪಾ ಕಟಾಕ್ಷದಿಂದ. ಅದಕ್ಕೋಸ್ಕರ ಹೇಳ್ತಾರೆ, ಮಮ ಯೋನಿ ಅಪ್ಸ್ವಾಂತ ಸಮುದ್ರೆ, ನನ್ನ ಎಲ್ಲ ಕ್ರಿಯೆಗಳಿಗೂ ಕಾರಣ, ನನ್ನ ಬಲಕ್ಕೆ, ನನ್ನ ಜೀವನಕ್ಕೆ, ನನ್ನ ಸ್ಥಿತಿಗೆ, ನನ್ನ ಈ ಒಂದು ಪರಮಾತ್ಮನ ಪತ್ನಿ ಆಗಲಿಕ್ಕೆ ಅವನೇ ಕಾರಣ ಆ ಪರಮಾತ್ಮ. ನಿನ್ನ ಭಾಗ್ಯ ದೊಡ್ಡದು, ನಮ್ಮ ಭಾಗ್ಯ ಹೇಳೋ ರಾಜ. ನಿನ್ನ ಭಾಗ್ಯಕ್ಕೆ ಕಳ್ಳಕಾಕರ ಭಯ ಇದೆ, ಶತ್ರುಗಳ ಭಯ ಇದೆ. ಯಾವಾಗ ಯಾರು ಆಕ್ರಮಣ ಮಾಡ್ತಾರೆ, ಯಾವಾಗ ನನ್ನ ಕೋಶವನ್ನು ಲೂಟ್ ಮಾಡ್ತಾರೆ, ನೀನು ಹಾಕ್ಕೊಂಡಿರ್ತಕ್ಕಂಥ ಆಭರಣ, ಹತ್ತು ಇತ್ಯಾದಿಗಳೆಲ್ಲ, ಅದಕ್ಕೆ ಯಾವಾಗಲೂ ಅಂಗರಕ್ಷಕರು ಇಟ್ಟುಕೊಂಡಿರ್ತೆ. ನನ್ನ ಭಾಗ್ಯ ತುಳಸಿ ಇದ್ದಾಳ, ತುಳಸಿ ಮಾಲೆ. ಯಾವನು ಬಂದೆ ನೀನು ಹಾಕ್ಕೊಂಡು ತುಳಸಿ ಮೇಲೆ ತೆಗೆದು ಕೊಡಂತಂತ ನೀನು. ಈಗೆಲ್ಲ ಸ್ವಲ್ಪ ಬಂಗಾರ ಬೆಳ್ಳಿಯೊಳಗೆ ಹಾಕ್ಕೊಂಡು, ಅವರ ಬಂಗಾರ ಬೆಳ್ಳಿಯಲ್ಲಿ ಹಾಕ್ಕೊಂಡಿರಲಿಲ್ಲ. ಅದನ್ನು ಯಾರಾದರೂ ಕಳ್ತನ ಮಾಡ್ಲಿಕ್ಕೆ ಬರ್ತಾರೆ ಹೇಳ್ರಿ ರಾಜ? ನಿನಗೆ ನಿದ್ದೆ ಬರ್ತದೋ ಇಲ್ಲೋ ಗೊತ್ತಿಲ್ಲ, ನನಗೆ ಚೆನ್ನಾಗಿ ನಿದ್ದೆ ಬರ್ತದೆ, ತಲೆ ಇಟ್ಟಾಕ್ಷಣ ನಿದ್ದೆ ಬರ್ತದೆ. ನಿನಗೆ ಜಗತ್ತಿನ ಚಿಂತೆಗಳು, ರಾತ್ರಿ ಏನಾದರೂ ಒಂದು ಮಂತ್ರಿಗಳು ಸೇನಾಪತಿಗಳು ಒಂದು ಭೇಟಿ ಆಗ್ತಾರೆ ಮೀಟಿಂಗ್ಗೋಸ್ಕರ, ನನಗಿಲ್ಲ. ನಾರಾಯಣ ನಾರಾಯಣ ಅಂತಂತ ತಲೆ ಇಟ್ಟೆ ನಿದ್ದೆ ಹತ್ಬಿಡ್ತು. ಸಾಧ್ಯ ನಾಮಕನ ಆಲಿಂಗನದಲ್ಲಿ ಸುಖವಾಗಿರ್ತೇನೆ. ಹೇಳು, ನನ್ನ ಭಾಗ್ಯ ದೊಡ್ಡದು, ನಿನ್ನ ಭಾಗ್ಯ ದೊಡ್ಡದು. ನನಗೆ ಈ ಒಂದು
ಯಾಯಾವರ ಭಿಕ್ಷೆಯಿಂದಲೇ ನಾನು ಸಂತುಷ್ಟನಿದ್ದೇನೆ. ತೃಪ್ತಿ ಮಹತ್ವ ರಾಜ. ಕೃಷ್ಣದೇವರಾಯನಿಗೆ ಹೇಳ್ತಾರೆ, ತೃಪ್ತಿ ಬಹಳ ಮಹತ್ವ ಇದೆ, ನನಗೆ ಎಷ್ಟರ ಇದರಲ್ಲಿ ತೃಪ್ತಿ ಇದೆ. ಆದ್ದರಿಂದಾಗಿ ಇದು ಬಹಳ ಮಹತ್ವಪೂರ್ಣವಾದದ್ದು ಅಂತ ತಿಳ್ಕೊಂಡು ಅಂತೇಳಿ, ಅದಕ್ಕೋಸ್ಕರ ಲೋಭ ಮನುಷ್ಯನಿಗೆ ಸಂಪೂರ್ಣವಾಗಿ ಅವನ ಜೀವನವನ್ನೇ ಹಾಳು ಮಾಡಿಬಿಡ್ತದೆ. ಅದು ಸಿಕ್ಕಿಲ್ಲ, ಇದು ಸಿಕ್ಕಿಲ್ಲ, ಅದು ಬರಬೇಕಾಗಿತ್ತು, ಇದು ಬರಬೇಕಾಗಿತ್ತು, ಹಾಗಾಗಬೇಕಾಗಿತ್ತು, ಹೀಗಾಗಬೇಕಾಗಿತ್ತು, ನನ್ನ ಮಗನಿಗೆ ಹೀಗೆ ಆಗಬೇಕಾಗಿತ್ತು, ನನ್ನ ಮಗಳಿಗೆ ಹೀಗೆ ಆಗಬೇಕಾಗಿತ್ತು. ಇನ್ನು ಸ್ವತಂತ್ರ ಏನು ಇಲ್ಲ. ಮನುಷ್ಯನಿಗೆ ಅನೇಕ ರೀತಿಯಾದಂಥ ಲೋಭಗಳು. ಆಗ ಯುಧಿಷ್ಠಿರ ಕೇಳ್ತಾನೆ, ಲೋಭಗಳನ್ನು ದೂರ ಮಾಡತಕ್ಕಂಥ ಉಪಾಯಗಳೇನು? ಲೋಭಕ್ಕೆ ಕಾರಣ ಕಾಮ, ಕ್ರೋಧ ಇತ್ಯಾದಿ ಎಲ್ಲ. ಸುಮಾರು 16 ನ್ಯೂನತೆಗಳು ನಮ್ಮನ್ನು ಈ ಸಂಸಾರದಲ್ಲಿ ಓಡ್ಲಿಕ್ಕೆ ಹಚ್ತವೆ. ಮೊದಲನೇದ್ದು ಭಗವಂತನನ್ನು ಬಿಟ್ಟು ಉಳಿದ ಕಾಮನೆಗಳು. ಭಕ್ತಿ, ಶಾಸ್ತ್ರ ಓದಲಿಕ್ಕೆ ಕಾಮನೆ, ತೀರ್ಥಯಾತ್ರೆ ಕಾಮನೆ ಇರಲಿ. ಯಾವುದು ಪರಮಾತ್ಮನ ದಾರಿಯಿಂದ ನಮಗೆ ಬದಿಗೆ ಸೇರಿಸಿ ಬೇರೆ ವಿರುದ್ಧ ದಿಕ್ಕೆ ಕರೆದುಕೊಂಡು ಹೋಗ್ತವಲ್ಲ, ಆ ಎಲ್ಲ ಇಚ್ಛೆಗಳು. ಆ ಕಾಮವನ್ನು ಗೆಲ್ಲೋದು ಹೇಗೆ ಅಂತಂದರೆ ಅಸಂಕಲ್ಪ, ಬಯಸದೇ ಇರುವಿಕೆನೇ ಕಾಮನವನ್ನು ಆರಾಮಾಗಿ ಗೆಲ್ತೇವೆ. ನನಗೆ ಪರಮಾತ್ಮ 2 ಹೊತ್ತು ಊಟ ಕೊಟ್ಟಿದ್ದಾನೆ, ಬಟ್ಟೆ ಕೊಟ್ಟಿದ್ದಾನೆ, ಇರಲಿಕ್ಕೆ ಒಂದು ಸಣ್ಣ ಗುಡಿಸಲು ಕೊಟ್ಟಿದ್ದಾನೆ, ಸಾಕು ನನಗೆ. ಪರಮಾತ್ಮ ಎಷ್ಟು ಮಹಾ ಉಪಕಾರ ಮಾಡಿದ್ದಾನಲ್ಲ, ನನ್ನಷ್ಟು ಭಾಗ್ಯವಂತ ಯಾರೂ ಇಲ್ಲ ಅಂತ ತಿಳ್ಕೊಂಡು ಅಂತೇಳಿ ಏನನ್ನು ನಾನು ಬಿಡೋದಿಲ್ಲ ಅಂತ ಅನ್ನೋದು ಸಂಕಲ್ಪ ರಾಹಿತ್ಯ ಅಂತ ತಿಳ್ಕೊಂಡಂತೇನಿದೆ, ಅದು ಬೇಕು ಇದು ಬೇಕು ಅಂತ ತಿಳ್ಕೊಂಡು ಅಂತೇಳಿ ಸಂಕಲ್ಪ ಮಾಡಬೇಕೆ ಅಂತ ತಿಳ್ಕೊಂಡಂತೇನಿದೆ, ಆ ಸಂಕಲ್ಪ ರಾಹಿತ್ಯದಿಂದ ಕಾಮವನ್ನು ಗೆಲ್ಲಬೇಕು. ಇನ್ನು ಕ್ರೋಧ ಗೆಲ್ಲಬೇಕು. ಯಾರಿಂದ ಏನನ್ನೂ ಬಯಸಬಾರ್ದು. ಕ್ರೋಧಕ್ಕೆ ಕಾರಣ ಏನು ಅಂತ ತಿಳ್ಕೊಂಡಂತಂದರೆ ಯಾರಿಂದ ಏನನ್ನೂ ಬಯಸಬಾರದು. ಇದೇ ಕ್ರೋಧಕ್ಕೆ ಕಾರಣ. ಯಾಕೆ? ನನ್ನ ಮಗ ನನ್ನ ಮಾತು ಕೇಳಬೇಕು ಅಂತ ಬಯಸ್ತೇನೆ, ಕೇಳಲಿಲ್ಲ ಅಂತ ಸಿಟ್ಟು ಬರ್ತಾರೆ. ನಾನು ವಿದ್ಯಾರ್ಥಿಗೆ ಹೇಳ್ತೇನೆ, 7 ಗಂಟೆಗೆ ಸ್ನಾನ ಮಾಡಿ 9 ಗಂಟೆಗೆ ಪೂಜೆ ಮುಗಿಸು ಅಂತೇಳಿ. ಯಾಕೆ ಮುಗಿಸ್ಲಿಲ್ಲ ಅಂತ ಕೇಳಿದ್ರೆ ಸಿಟ್ಟು ಬರ್ತಾರೆ. ಯಾರಿಂದ ಏನನ್ನೂ ಬಯಸಬೇಡಿ, ಹೇಳುವ ಕೆಲಸ. ಇನ್ನು ಅವರ ಮೇಲೆ ಪರಮಾತ್ಮ ಅನುಗ್ರಹ, ಅವ್ರ ಕರ್ಮ ಹೇಗಿರ್ತದೆ ನಡೀತಾ ಇರ್ತದೆ. ನನಗೆ ಅದು ಬೇಕು ಇದು ಬೇಕು, ಇಂಥ ಊಟ ಬೇಕು ಅಂಥ ಊಟ ಬೇಕು ಏನು ಬಯಸ್ಲಿಕ್ಕೆ ಹೋಗ್ಬಿಡಿ. ಹಸಿವೆ ಆದಾಗ ಏನು ಸಿಗ್ತದೆ ಅದೇ, ಕೊನೆಗೆ ನೀರು ಕುಡಿದಿರ್ಲಿಕ್ಕೂ ನಮ್ಮ ತಯಾರಿರಬೇಕು. ಇದರಿಂದ ಸಿಟ್ಟನ್ನು ಗೆಲ್ಲಲಿಕ್ಕೆ ಸಾಧ್ಯತೆ ಇದೆ. ಆನಂತರ ಲೋಭ, ತೃಪ್ತಿಯಿಂದ ಲೋಭವನ್ನು ಗೆಲ್ಲಲಿಕ್ಕೆ ಬರ್ತದೆ. ಭಗವಂತ ಇವತ್ತೇನು ಕೊಟ್ಟಿದ್ದಾನೆ ಅಷ್ಟರಲ್ಲೇ ತೃಪ್ತನಾಗಿರುವಿಕೆ. ಅಷ್ಟಲ್ಲಿ ತೃಪ್ತನಾಗಿದ್ದರೆ ಯಾವುದೇ ರೀತಿಯಾಗಿರ್ತಕ್ಕಂಥದ್ದು ನಮಗೆ ಬೇಕು ಅಂತ ಅನಿಸೋದಿಲ್ಲ. ಇವತ್ತು ಪರಮಾತ್ಮ ಏನು ಕೊಡ್ತಾನೆ ಅಷ್ಟೇ ಸಾಕು ನನಗೆ. ಇವತ್ತು ಪಕ್ವಾನ್ನ ಕೊಟ್ಟ, ಅದನ್ನೂ ಸಾಕು. ಇವತ್ತು ಬರೀ ಅನ್ನ ತವಿ ಕೊಟ್ಟ, ಸಾಕು. ಯಾಕಪ್ಪ ಇದು? ಯಾಕೆ ಬಯಸಬಾರ್ದು? ಎಂಬಿಷನ್ ಇರಬಾರ್ದೇನು ಅಂತ ತಿಳ್ಕೊಂಡಂತಂದರೆ, ನೀನು ಏನು ಮಾಡಿದರೂ ಆಗೋದು ಅವನ ಇಚ್ಛೆಯ ಪ್ರಕಾರ. ಇವತ್ತು ಆ ವ್ಯಕ್ತಿ ಪರಮಾತ್ಮ ನಿನಗೆ ಊಟ ಬೇಡ ಅಂತ ಇಚ್ಛೆ ಇದ್ದರೆ ನಿನಗೆ ಬಡಿಸ್ಕೊಂಡು ಊಟವನ್ನು ಬರೋದಿಲ್ಲ. ನೀನು ನಾ ಎಷ್ಟೋ ಸಲ ನೋಡಿದ್ದೆ, ನಾವು ಬೇಕಾದ ಅಡುಗೆಯನ್ನು ಮಾಡಿಕೊಂಡು ತಿನ್ನಬೇಕು ಅಂತ ಕೂತಿರ್ತೀವಿ. ಅಷ್ಟರಲ್ಲಿ ಯಾರಾದರೂ ಬರ್ತಾರೆ, ನಮ್ಮ ಸ್ಥಳದವ್ರನ್ನ ಕೂಡಿಸ್ಬೇಕು, ಉಳಿದ್ರೆ ಸರಿ, ಇಲ್ಲ ಅವಲಕ್ಕಿ ತಿಂದು ಕೊಡಬೇಕು. ಆದರೆ ಬಂದ ಅತಿಥಿ ತೃಪ್ತನಾದ್ನಲ್ಲ ಅಂತನೂ ಆನಂದ ಇರ್ತಾರೆ. ಅದರಿಂದಾಗಿ ಲೋಭ ಮಾಡ್ತಾ ಹೋದರೆ ಸಿಗದೇ ಇದ್ದಾಗ ಎಷ್ಟು ಮನಸ್ಸಿಗೆ ಅಸಮಾಧಾನ ಆಗ್ತದೆ.
ಅದರ ಬದಲಾಗಿ ಪರಮಾತ್ಮ ನಿನ್ನ ಇಚ್ಛಾನುಸಾರ ಇವತ್ತು ನನಗೇನಿದೆ, ಪರಮಾತ್ಮನಿಗೆ ಕೇಳಿ, ನನಗೆ ಭಕ್ತಿ ಕೊಡು, ಜ್ಞಾನ ಕೊಡು, ವೈರಾಗ್ಯ ಕೊಡು, ನಿನ್ನ ಕೃಪಾ ಈ ರೀತಿಯಾಗಿರ್ತಕ್ಕಂಥ ಲೋಭ ಇರಲಿ. ಆದರೆ ಯಾವ ಲೋಭದಿಂದ ಮನಸ್ಸಿಗೆ ಪೀಡೆ ಆಗ್ತದಲ್ಲ ಅಂಥ ಲೋಭ ಮಾಡಲಿಕ್ಕೆ ಹೋಗಬೇಡಿ. ಆ ನಂತರ ನಮಗೆ ಪೀಡೆ ಕೊಡ್ತಕ್ಕಂಥವುಗಳು ಭಯ ಮತ್ತು ಸಂಶಯಗಳು. ಭಯ ಸಂಶಯಗಳನ್ನು ನಮಗೆ ತಾಗ್ತಕ್ಕಂಥದ್ದು ತತ್ವನಿಶ್ಚಯದಿಂದ. ತತ್ವನಿಶ್ಚಯ ನಮ್ಮ ಭಯವನ್ನು ಮತ್ತು ಸಂಶಯವನ್ನು ದೂರ ಮಾಡ್ತದೆ. ಆಚಾರ್ಯರ ಗ್ರಂಥಗಳು, ಭಾಗವತ ತಾತ್ಪರ್ಯ, ಅದನ್ನು ವಿಷಯವನ್ನು ವಿವರಣೆ ಮಾಡತಕ್ಕಂಥ ತತ್ವಜ್ಞಾನಿಗಳು, ಅವರಿಂದ ಏನು ಇದೆ, ಫ್ಯಾಕ್ಟ್ ಏನಿದೆ ಅದನ್ನು ನಿಶ್ಚಯ ಮಾಡಿದರೆ ಆನಂತರ ಭಯ ಬರೋದಿಲ್ಲ. ನನಗೇನು ಭಯ? ಯಾವಾಗ ಯಾರದಿಂದ ಸಂಪರ್ಕ ಆಯಿತೋ ಮತ್ತು ಕೊರೋನಾ ಬಂದ ಕಡೆ ಹಾಸ್ಪಿಟಲ್ಗೆ ಹಾಕ್ತಾರೆ, ಏನಾದರೂ ಮನೆಯವ್ರು ತಿಳಿಸೋದಿಲ್ಲ ಅನ್ನೋ ಭಯ ಅಲ್ಲ. ಆದರೆ ಭಯನಾಶನ ಯಾರು? ಪರಮಾತ್ಮ. ಭಗವಂತ ನಂಬಿದ್ದೇನೆ, ಅವನ ಇಚ್ಛೆ ಏನಿದೆ ಆಗ್ತದೆ. ಅವನ ಇಚ್ಛೆ ಕೊರೋನಾ ಬರಬೇಕು ಅಂದ್ರೆ ಆಗ್ತದೆ, ಗುಣ ಮಾಡಿ ವಾಪಸ್ ಕರ್ಕೊಂಡ್ಬಿಡ್ತಾನೆ. ಇಲ್ಲ, ಈ ಹಳೇದೇ ಬೇಕಾಗಿಲ್ಲ, ಹೊಸದೇ ಕೊಡ್ತೇನೆ ನಡಿ, ನಿಮಿತ್ತ ಕೊರೋನಾ ಮಾಡ್ತೇನೆ ಅಂತ ತಿಳ್ಕೊಂಡು ಅಂತಂದರೆ ಅವನಿಚ್ಛೆ. ಬೇಡ ಅಂತಂದರೆ ಬಿಡ್ತದೆ. ತತ್ವನಿಶ್ಚಯ ಏನು ಆಗ್ತದೆ ಭಗವಂತನ ಸಂಕಲ್ಪದಿಂದ ಆಗ್ತದೆ. ಹರಿಚಿತ್ತ ಸತ್ಯ, ನರಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯುವುದಿಲ್ಲ. ಪರಮಾತ್ಮನ ಮನಸ್ಸಿಗೆ ಬಂದಂತೆ ನಡೀತದೆ ಹೊರತು ನಮ್ಮ ಸಂಕಲ್ಪಗಳು, ನಮ್ಮ ಇಚ್ಛೆಗಳು ಇತ್ಯಾದಿಗಳು. ಆದ್ದರಿಂದಾಗಿ ನಿರ್ಭಯನಾಗಿರಬೇಕು. ಪರಮಾತ್ಮ ನನ್ನನ್ನು ನಿನ್ನ ಕೈಗೆ ಒಪ್ಪಿಸಿಬಿಟ್ಟಿದ್ದೇನೆ. ಆಗ ಪರಮಾತ್ಮ ಹೇಳ್ತಾನೆ, ಹಾಗಾದ್ರೆ ಯೋಗಕ್ಷೇಮಂ ಮಹಾಮ್ಯಂ, ನನ್ನನ್ನು ರಕ್ಷಣೆ ಮಾಡೋ ಜವಾಬ್ದಾರಿ ಅವನು. ಆಮೇಲೆ ಅವನು ಟೆನ್ಷನ್ ಮಾಡ್ಕೊಳ್ಳಿ ಪರಮಾತ್ಮ. ಅವನಿಗೆ ಬಿಟ್ಟದ್ದು, ನನ್ನ ಸಂರಕ್ಷಣೆ ಮಾಡಬೇಕು, ನನಗೆ ಊಟಕ್ಕೆ ಕಳಿಸ್ಬೇಕು, ನನ್ನ ಪಕ್ವಾನ ಕೊಡಬೇಕು, ನನಗೆ ಶಕ್ತಿ ಕೊಡಬೇಕು, ನನಗೆ ಅನುಕೂಲ ಮಾಡಿಕೊಡಬೇಕು, ನನ್ನ ಹೆಂಡತಿ ಮಕ್ಕಳಿಗೆ ಅನುಕೂಲ ಮಾಡಿಕೊಡಬೇಕು, ಅದೆಲ್ಲ ಅವನ ಜವಾಬ್ದಾರಿ. ಅವ್ನಿಗೆ ಹೇಳಿ, ನನ್ನ ಕಡೆ ಪ್ರಯತ್ನ ಮಾಡಿಸು, ಪ್ರೇರಣೆ ಮಾಡಿ ಪ್ರಯತ್ನ ಮಾಡಿಸು, ಆಮೇಲೆ ನಿನಗೆ ಇಚ್ಛಾನುಸಾರ ಏನು ಕೊಡಬೇಕು ಅಂತ ಕೊಡು. ಪರಮಾತ್ಮ ಕೊಡುವುದೆಲ್ಲೂ ಒಳ್ಳೆಯದೇ ಇರ್ತದೆ, ಅವನು ಕೊಟ್ಟ ಕಷ್ಟವೂ ಒಳ್ಳೆಯದೇ ಇರ್ತದೆ. ಆದ್ದರಿಂದಾಗಿ ತತ್ವನಿಶ್ಚಯದಿಂದ ಭಯ ಹೋಗ್ತದೆ. ಭಗವಂತ ರಕ್ಷಕ, ಅವಿಜ್ಞಾತ ಸಖ, ಅಗ್ರತೋ ನಾರಸಿಂಹಶ್ಚ ಪೃಷ್ಠತೋ ಗೋಪಿನಂದನ, ಉಭಯೋ ಪಾರ್ಶ್ವರಾಸ್ತಾಂ ಸಶರೋ ರಾಮಲಕ್ಷ್ಮಣೋ. ಎದುರಿಗೆ ನೃಸಿಂಹ ರೂಪದಿಂದ, ಹಿಂದೆ ಕೃಷ್ಣ ರೂಪದಿಂದ, ಬದಿಯಲ್ಲಿ ರಾಮಲಕ್ಷ್ಮಣ ರೂಪದಿಂದ ಪರಮಾತ್ಮ ನನ್ನ ಸಂರಕ್ಷಣೆ ಮಾಡ್ತಾ ಇದ್ದಾನೆ ಅನ್ನುವ ತತ್ವನಿಶ್ಚಯ ಮಾಡಿಕೊಳ್ಳಿ, ನಿರ್ಭಯವರಾಗಿರಿ. ಒಂದು ಸಲ ಸತ್ಯಾಭಿನವ ತೀರ್ಥರು ಆ ಕಾಲದಲ್ಲಿ ಸಂಚಾರಕ್ಕೆ ಒಂದು ಹಳ್ಳಿಯಲ್ಲಿ ಇಳ್ಕೊಂಡಿದ್ರು. ಹಳ್ಳಿಯಲ್ಲಿ ಪೊಲೀಸರು ಆಗಿನ ಕಾಲಕ್ಕೆ ಹಾಳು ಏನಿಲ್ಲ, ಸುಮ್ಮನೆ ಹಳ್ಳಿಗೆ. ಅನೇಕ ದಿನದಿಂದ ಇವರನ್ನು ಅಬ್ಸರ್ವ್ ಮಾಡ್ತಕ್ಕಂಥ ಕೆಲವು ಕಳ್ಳರು ಅವರು ಬಂದು ರೇಖಿ ಮಾಡಿದರು. ವೇಷ ಮರೆಸ್ಕೊಂಡು ಬಂದು ಕೂತ್ಕೊಂಡು, ಓ ಬಂಗಾರದ ಮಂಟಪ ಅದ, ರಾಮದೇವರು ಸೀತಾದೇವಿ ದಿಗ್ವಿಜಯರಾಮ್ ಕೊರಳಾಗ ಸಾಕಷ್ಟು ಒಳ್ಳೆಯ ರತ್ನ ಮುಜ್ಜರಗಳು ಥಳ 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 ಹೊಳೆಯತಕ್ಕಂತಹ ವಜ್ರದ ಹಾರ ಅದ, ಬಂಗಾರದ ಗಂಗಾಳದ, ಬಂಗಾರದ ಕೊಡ ಅದ, ಬಂಗಾರದ ಕಲಶದ, ಬಂಗಾರದ 24 ಹಲ್ಗಾರ್ತಿ ಅವ. ಇಷ್ಟೆಲ್ಲ ಸಿಕ್ಕರೆ ಏನು ಕಡಿಮೆ, ನಮ್ಮ ಜೀವನ ಉದ್ಧಾರ ಆಯಿತು ಅಂತ ತಿಳ್ಕೊಂಡು ಅಂತ ಹೇಳಿ ಇವರ ಪರಿವಾರ 40-50 ಮಂದಿ ಜನ ಇರಬೇಕು. 300 ಜನ ಬಂದಿದ್ದಾರೆ ಕಳ್ಳರು. 300 ಜನ ಬಂದಿದ್ದಾರೆ. 300 ಜನ ಬಂದು ಆ ಕಾಲದಲ್ಲಿ
ಎಲ್ಲರಿಗೂ ಹೊಡೆದು ಬಡಿದು ಓಡಿಸ್ಬಿಟ್ಟಿದ್ದಾರೆ ಪರಿವಾರದವ್ರನ್ನೆಲ್ಲ. ಏನು ಪದಾರ್ಥ ಇತ್ತು ಎಲ್ಲ ಪದಾರ್ಥಗಳನ್ನು ಹಾಕ್ಕೊಟ್ಟು ಚೀಲದಲ್ಲಿ ಹಾಕ್ಕೊಂಡಿದ್ದಾರೆ. ಆ ನಂತರ ಎಲ್ಲಿ ರಾಮದೇವ್ರ ಪೇಟೆಗೆ ಎಲ್ಲಿ ಸ್ವಾಮಿಗಳು ಒಂದೇ ಕೋಣೆ, ಉಳಿದವರೆಲ್ಲ ಅಂಗಳದಲ್ಲಿ ಮಲ್ಕೊಂಡಿದ್ರು. ಆ ಕೋಣೆ ಬಾಗಿಲು ಮುರಿದು ಒಳಗೆ ಹೋಗಿದ್ದಾರೆ. ಮುರಿದು ಒಳಗೆ ಹೋಗಿ ಎಲ್ಲಿ ಮಂಟಪ ಇದೆ, ಎಲ್ಲಿ ರಾಮದೇವ್ರದ್ದು, ಕೊಡ್ರಿ 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 ಅಂತ ಅಂತೇಳಿ ಅಲ್ಲೇ ಬದಿಯಲ್ಲೇ ರಾಮದೇವ್ರ ಮಂಟಪ ಅವ್ರು ಕಾಣಿಸ್ತಾ ಇಲ್ಲ ನೋಡಿ. ಸತ್ಯಾಭಿನವ ತೀರ್ಥರಿಗೆ ಅನ್ನಿಸ್ತು, ಓಹ್ ದೇವ್ರ ಮಹಿಮಾ ಇದೆ ಅಂತೇಳಿ. ಅವ್ರಿಗೆ ನನಗೆ ಗೊತ್ತಿಲ್ಲ ಎಲ್ಲಿದೆ ಅಂತ, ಎಲ್ಲೋ ಇಟ್ಟು ವಿದ್ಯಾರ್ಥಿಗಳಲ್ಲಿ ಇಟ್ಟಿದ್ದಾರೆ ಅಂತ ಹೇಳ್ಬಿಟ್ರು. ಆನಂತರ ಆಗ ಇಲ್ಲ ನಿಮ್ಮನ್ನು ನೀವೇನೋ ಮೋಸ ಮಾಡ್ತಾ ಇದ್ದೀರಿ ಅಂತೇಳಿ ಒಬ್ಬನು ಕೊಡಲಿಂದ ಹೊಡಿತಾ ಇದ್ದಾನೆ ಅವರಿಗೆ, ಇನ್ನೊಬ್ಬನು ಅವ್ರು ಕೂದಲು ಹಿಡಿದು ಜಗ್ತಾ ಇದ್ದಾನೆ. ಶಿಖಾ ಇರಲಿಲ್ಲ, ಸ್ವಲ್ಪ ಏನು ಕೂದಿತ್ತು ಅದನ್ನು ಜಗ್ತಾ ಇದ್ದಾನೆ. ಒಬ್ಬನು ಬೆಂಕಿಯ ಕೊಳ್ಳಿಯಿಂದ ಹಾಕ್ತಾ ಇದ್ದಾನೆ. ಇವ್ರಿಗೇನಾಗಿಲ್ಲ. ಇವ್ರನ್ನ 5-6 ಜನ ಕೂಡ ಹೊಡಿತಾ ಇದ್ದರು. ನಾರಾಯಣ ನಾರಾಯಣ ಅಂತ ಕೂತ್ಕೊಂಡಿದ್ದಾರೆ ಅಂತೇಳಿ ಗಾಬರಿ ಆದ ಕ್ಷಣಕ್ಕೇನೆ ಆ ಕಾಲಕ್ಕೆ ಅಲ್ಲಿ ದೇವ್ರಪೇಟೆ ಕಾಣಿಸ್ತಾ ಇಲ್ಲ ಅಂತೇಳಿ ಎಲ್ಲ ಕಡೆ ಹುಡುಕಿದ್ರು, ಏನು ಕಾಣಿಸ್ಲಿಲ್ಲ. ಆಯ್ತು ಸಿಕ್ಕತ್ತು ತೊಗೊಂಡು ಹೋದ್ರೆ ಆಯಿತು ಅಂತೇಳಿ ದೊಡ್ಡ 4 ಗಂಟೆಗಳನ್ನು 8-10 ಗಂಟೆ ಒಂದು ಕಡೆಗೆ 10-20 ಗಂಟೆಗಳನ್ನು ಇಟ್ಟಿದ್ರು. ಓಹ್ ಇದೆಲ್ಲ ಆಭರಣ ಗಿರಣೆ ಎಲ್ಲ ಇದರೊಳಗೆ ಇಟ್ಟಿದ್ದಾರೆ ಬಾ ಅಂತೇಳಿ ಕೈಗೆ ಸಿಕ್ಕ ಪಾತ್ರೆ ತೆಗೆದುಕೊಂಡು ಓಡೋಗ್ಬಿಟ್ರು. ರಕ್ಷಕನಾದ ಭಗವಂತನಿಂದಾಗಿ ಇಷ್ಟು ಹೊಡೆದರೂ ಸತ್ಯನಾಥ ತೀರ್ಥರಿಗೆ ಏನೂ ಆಗಲಿಲ್ಲ. ಯಾಕೆ? ಪರಮಾತ್ಮ ತಾನು ಅವ್ರ ರಕ್ಷಕನಾಗಿ ಕೂತ್ಕೊಂಡ್ಬಿಟ್ಟ. ಅಲ್ಲೇ ರಾಮದೇವ್ರ ಪೆಟ್ಟಿ ಕಾಣಿಸ್ಲಿಲ್ಲ ಅವ್ರಿಗೆ. ಪಾತ್ರೆಯನ್ನು ತೊಗೊಂಡು ಹೋಗಿದ್ರು, ಅದು ಬಂಗಾರದ ಗಂಗಾಳ, ಬಂಗಾರ ಕೊಡ ಅಂತ ಅವೆಲ್ಲ ಹಿತ್ತಾಳೆ ತೊಗೊಂಡು ಹೋಗಿದ್ರು. ಹಿತ್ತಾಳಿ ತಾಮ್ರದ್ದು ಕೊಡಗಡೆ ಅದನ್ನೇ ತೊಗೊಂಡು ಹೋಗ್ಬಿಟ್ಟಿದ್ರು. ಮತ್ತು ಗಂಟುಗಳು ಹೋದಲ್ಲ, ಆ ಗಂಟು ಅಂತಂದರೆ ಸ್ವಾಮಿಗಳ ಮೃತ್ತಿಕಾ ಶೌಚಕ್ಕೆ, ವಿದ್ವಾಂಸರ ಮೃತ್ತಿಕಾ ಶೌಚಕ್ಕೆ, ಆನಂತರ ಇದು ಶಾಟಿಗೆ ಬಣ್ಣ ಹಾಕೋದಕ್ಕೋಸ್ಕರ ಒಂಥರ ಕೆಂಪು ಮಣ್ಣದ ಅಂತ 8-10 ಗಂಟೆಗಳನ್ನು ಯಾವಾಗಲೂ ಜೊತೆಯಲ್ಲಿ ಇಟ್ಕೊಂಡಿದ್ರು. ಅದನ್ನೇ ತೊಗೊಂಡು ಹೋಗಿದ್ರು. ಉಳಿದೇನು ತೊಗೊಂಡು ಹೋಗಲಿಲ್ಲ. ಹರಿಚಿತ್ತ ಸತ್ಯ. ಆ ಕಾಲಕ್ಕೆ ಅವ್ರು ಏನು ಮಾಡ್ತಿದ್ರು ಅಂತಕೊಂಡಂತ ಸತ್ತವರು ಮತ್ತೇನು ಮಾಡಲಿಲ್ಲ. ಅವರು ಸತ್ಯಾಭಿನವ ತೀರ್ಥರು ಅವರೇ ಸ್ವತಃ ಹೇಳ್ತಾರೆ, ಸತ್ಯನಾಥ ವಿಲಾಸ ಅಂತ ಹೇಳ್ತಾರೆ. ತಮ್ಮ ಗುರುಗಳನ್ನು ನೆನೆಸ್ತಾ ಕೂತ್ಕೊಂಡಿದ್ರು. ಸತ್ಯನಾಥ ಅಭ್ಯುದಯ ಅಂತಕೊಂಡಂತ ಅನುಗ್ರಂಥ. ಸತ್ಯನಾಥಾಯ ನಮಃ, ಸತ್ಯನಾಥಾಯ ನಮಃ, ಸತ್ಯನಾಥಾಯ ನಮಃ. ಕೊಡ್ಲಿಂದ ಹೊಡಿತಾ ಇದ್ದಾನೆ, ಒಬ್ಬನು ಚುಚ್ತಾ ಇದ್ದಾನೆ, ಬರ್ಚಿಯಿಂದ ಚುಚ್ತಾನೆ, ಚಾಕುವಿಂದ ಮಾಡ್ತಾ ಇದ್ದಾನೆ, ಒಬ್ಬನು ಬೆಂಕಿ ಹಾಕ್ತಾ ಇದ್ದಾನೆ. ಏನೂ ಆಗಲ್ಲ, ಕೇವಲ ಗುರುಸ್ಮರಣೆ. ಯಾಕೆಂತಂದರೆ ಸರ್ವಭಾರಾನ್ ಗುರವು ನಿಕ್ಷೇಪೇತ. ನಮ್ಮದೆಲ್ಲ ಚಿಂತೆ ಪಿತಗಳನ್ನೆಲ್ಲ ಗುರುಗಳ ಪಾದದಲ್ಲಿ ಹಾಕಿ ನಿಮ್ಮನ್ನು ನಂಬಿದ್ದೇನೆ, ನಮ್ಮನ್ನು ಸಂರಕ್ಷಣೆ ಮಾಡಿ ಅಂತಂದರೆ ಅವರ ಗುರುಗಳಾಂತರ್ಗತನಾದ ಪರಮಾತ್ಮ ಸಂರಕ್ಷಣೆ ಮಾಡ್ತಾನೆ. ಆದ್ದರಿಂದ ಈ ತತ್ವದಲ್ಲಿ ನಿಶ್ಚಯ ಬೇಕು, ಇದರಲ್ಲಿ ದಾರ್ಢ್ಯ ಬೇಕು. ಏನು ಬಂದರೂ ಭಗವಂತ ಗುರುಗಳು, ಹರಿವಾಯು ಗುರುಗಳು ನನ್ನ ಸಂರಕ್ಷಣೆ ಮಾಡ್ತಾರೆ ಅಂತ ತಿಳ್ಕೊಂಡಂತೇಳಿ. ಆನಂತರ ದುಃಖ ಮತ್ತು ಮೋಹಗಳು. ದುಃಖ ಮತ್ತು ಮೋಹಗಳು ಇವುಗಳು ಬರ್ತಕ್ಕಂಥದ್ದು ಸಂಶಯದಿಂದ. ಸಂಶಯ ಬಿಟ್ಬಿಡೋಣ. ಭಗವಂತ ಕೊಟ್ಟದ್ದು ನನಗೆ ಸುಖ ಅಂತ ತಿಳಿದುಕೊಂಡ್ರೆ ದುಃಖವು ನನಗೆ ಸುಖವಾಗಿ ಪರಿಣತವಾಗ್ತದೆ. ದುಃಖ ನನಗೆ ಸುಖವಾಗಿ ಪರಿಣತವಾಗ್ತದೆ. ಯಾಕೆ? ನಾನು ಅದು ಪರಮಾತ್ಮ ಕೊಟ್ಟ ಪ್ರಸಾದ ಅಂತೇಳಿ ನಾನು ಸ್ವೀಕರಿಸಿದಾಗ ನನಗೆ ಅದು ಪೀಡೆ ಕೊಡೋದಿಲ್ಲ. ಭಗವಂತನ ಅನುಗ್ರಹ ಅಂತೇಳಿ ತಿಳಿದುಕೊಂಡಾಗ ಆ ಕಾಲದಲ್ಲಿ ಹೋಗ್ತದೆ. ಆನಂತರ ಮೋಹ ಹೋಗ್ತದೆ. ಇದು ಅಂತಃಕರಣ ಧರ್ಮಗಳು. ಇವು ನನಗೆ ಸಂಬಂಧಿಸಿರ್ತಕ್ಕಂಥದ್ದಲ್ಲ, ಈ ನನ್ನ ಜಡ ಶರೀರಕ್ಕೆ ಸಂಬಂಧಿಸಿರ್ತಕ್ಕಂಥ ಅಂತ ತಿಳ್ಕೊಂಡ್ಬಿಡಿ. ನಂದಲ್ಲ ಅಂತ ಅಂದಮೇಲೆ ನಿಮ್ಮ ದುಃಖ ಹೊರಟೋಗ್ತಾರೆ. ಯಾರೋ ಬಂದು ಹೇಳ್ತಾರೆ, ಒಂದು ರಾತ್ರಿ ಕಳ್ಳರು 1-2-3 ಅಂಗಡಿ ಹೊಡೆದು ಬಿಟ್ಟಾರೆ ಅಂತ ಹೇಳಿ ಇವನ ಅಂಗಡಿ ಇದ್ದ ಬಡ ಹುಡ್ಕೋತ ಹೋಗ್ತಾನೆ. ನೋಡ್ತಾನೆ ತನ್ನ ಅಂಗಡಿಗೆ ಏನಾಗಿಲ್ಲ, ಆರಾಮಿದ್ದೀನಿ, ನಿಶ್ಚಿಂತೆ ಅಂತ. ಹಾಗೆ
ಈ ಅಂತಃಕರಣ ಧರ್ಮಗಳು ನನ್ನದಲ್ಲ, ಪರಮಾತ್ಮ ನಿಂತುಕೊಂಡು ಕೆಲಸ ನಡೆಸ್ತಾ ಇದ್ದಾನೆ ಅಂತ ತಿಳ್ಕೊಂಡು ಅಂತೇಳಿ ತಿಳಿದುಕೊಂಡ್ರೆ ಆಗ ದುಃಖ ಮತ್ತು ಮೋಹಗಳು ಕೂಡ ಹೊರಟೋಗ್ತವೆ. ಆಮೇಲೆ ನಮ್ಮಲ್ಲಿ ಕೆಲವು ಸಲ ತೋರಿಕೆ ಬಹಳ ಇರ್ತದೆ. ತೋರಿಕೆ ಅಂತ ತಿಳ್ಕೊಂಡಂತಂದರೆ ಇಲ್ಲದೇ ಇದ್ದದ್ದನ್ನು ತೋರಿಸೋದು. ದಿನಾಲು ಪೂಜೆ ಗೀಜೆ ಮಾಡ್ತಾ ಇರ್ತಾರೆ, ಯಾರಾದರೂ ಬರೋರಿದ್ದರೆ ಸ್ವಲ್ಪ ಚಲೋತ್ನಾಗ ನಾಮ ಗೀಮ ಹಾಕ್ಕೊಂಡು ಮಡಿ ಉಟ್ಕೊಂಡು, ಯಾಕೆ ದಿನಾಲೇ ಉಟ್ಕೊಳ್ಳಿಕ್ಕೆ ನಿನಗೇನಾಗ್ಯದ? ನಮ್ಮಷ್ಟಕ್ಕೆ ನಾವಿರ್ತೀವಿ ನಡೀತಿ ಹೆಂಗಿದ್ರು ಅವ್ರು ಬರ್ಲಿಕ್ಕತ್ತಾರ, ನೋಡ್ತಾರೆ, ಮಂದಿ ನೋಡ್ತಾರೆ ಅಂತಕೊಂಡು ಅಂತೇಳಿ ಧ್ಯಾನ ಮಾಡ್ತಾ ಕೂತ್ಕೊಳ್ಳೋದು. ಮಂದಿ ನೋಡ್ತಾರೆ ನನಗೆ ಭಕ್ತ ಅಂತನ್ಲಿ ಅಂತಿಕೊಂಡು ಅಂತೇಳಿ ಆರಂತರ ನಾಮ ಅಂತಿಕೊಂಡು ಕೂತ್ಕೊಳ್ಳೋದು. ಈ ಡಂಭಾಚಾರ ನಮಗೆ ಬಹಳ ಘಾತಕವಾಗಿರ್ತಕ್ಕಂಥದ್ದು. ಇದನ್ನು ನಾವು ತತ್ವಜ್ಞಾನಿಗಳ ಸೇವಾದಿಂದ ಈ ಡಂಭಾಚಾರವನ್ನು ಕಳೆದುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಯಾಕೆ? ಸತ್ವಜ್ಞಾನಿಗಳು ಏನಿದೆ ಅದನ್ನು ಮಾಡ್ತಾ ಇರ್ತಾರೆ, ತೋರಿಕೆಗೋಸ್ಕರ ಮಾಡ್ತಾ ಇರೋದಿಲ್ಲ. ಭಗವಂತ ಸಂತುಷ್ಟನಾಗಲಿ ಅಂತ ತಿಳ್ಕೊಂಡು ಅಂತೇಳಿ ಮಾಡ್ತಾ ಇರ್ತಾರೆ. ಅವರ ಜೊತೆಗೆ ಇದ್ದು ಹೌದಪ್ಪ, ಪರಮಾತ್ಮನ ಆನಂದಕ್ಕೋಸ್ಕರ ಜನರನ್ನು ಸಂತೋಷಪಡಿಸೋದು ಮಹತ್ವ ಅಲ್ಲ ಅಂತ ತಿಳಿದುಕೊಂಡು ಆ ಕಾಲದಲ್ಲಿ ಅವರು ವೈಷ್ಣವರ ಸೇವಾ, ಭಗವದ್ಭಕ್ತರ ಸೇವಾ, ಡಂಭಾಚಾರ ಹೊರಟೋಗ್ತದೆ. ಇನ್ನು ಮನುಷ್ಯನಲ್ಲಿ ಚಂಚಲತೆ ಇರ್ತದೆ. ಚಂಚಲತೆ ದೂರ ಮಾಡಿಕೊಳ್ಳಬೇಕಾಗಿದ್ದರೆ ನಮ್ಮ ಇಂದ್ರಿಯಗಳನ್ನು ನಾವು ಭಗವಂತನ ಕಡೆಗೆ ತಿರುಗಿಸ್ಬೇಕು. ಕಣ್ಣಿನಿಂದ ಭಗವಂತನನ್ನೇ ನೋಡಲು ಬಯಸಬೇಕು, ಕಿವಿಯಿಂದ ಭಗವಂತರ ಮಹಿಮೆಗಳನ್ನು ಕೇಳಲಿಕ್ಕೆ ಬಯಸಬೇಕು, ಆನಂತರ ಮೂಗಿನಿಂದ ಪರಮಾತ್ಮ ನಿರ್ಮಾಲ್ಯವನ್ನೇ ನೋಡಲಿಕ್ಕೆ ಬಯಸಬೇಕು. ದೇವರ ರೂಪ ಯಾವ ನೋಡೇನು, ದೇವರ ಸೇವೆ ಯಾವಾಗ ಮಾಡೇನು, ಯಾವಾಗ ದೇವರ ತೀರ್ಥ ತೆಗೆದುಕೊಂಡೇನು, ಯಾವಾಗ ದೇವಾಲಯಕ್ಕೆ ಹೋಗೇನು, ಯಾವಾಗ ಪ್ರದಕ್ಷಿಣೆ ಆಗ್ತೇನು, ಯಾವಾಗ ಭಾಗವತ್ ಕೇಳಲಿ, ಈ ರೀತಿಯಾಗಿರ್ತಕ್ಕಂಥ ನನ್ನ ಸಕಲ ಇಂದ್ರಿಯಗಳು ದೇವರ ಸಂದರ್ಭದಲ್ಲಿ ನಾನು ಸ್ವಲ್ಪ ಅಭ್ಯಾಸ ಮಾಡಿಸಿದರೆ ಚಂಚಲತೆ ಹೊರಟೋಗ್ತಾರೆ. ಚಂಚಲತೆ ಯಾಕೆಂದರೆ ದೇವರನ್ನು ಪ್ರೀತಿಸುವುದಿಲ್ಲ, ಅದರಿಂದ ಚಂಚಲತೆ. ಭಾಳ ಜನ ತಕರಾರು, ದೇವರಲ್ಲಿ ಏಕಾಗ್ರತೆನೇ ಬರೋದಿಲ್ಲ ರೀ, ಪೂಜೆ ಕೂತಾಕ್ಷಣಕ್ಕೆ ಜಪ ಕೂತಾಕ್ಷಣಕ್ಕೆ ಏನೇನೋ ಚಿಂತೆಗಳು ಅಂತೇಳಿ. ನಮಗೆ ಹೊರಗಿನ ಚಿಂತೆಗಳೇ ಭಾಳ ಪ್ರಿಯವಾಗಿವೆ, ಭಗವಂತ ಪ್ರಿಯನಾಗಿಲ್ಲ. ಭಗವಂತನ ಪ್ರಿಯನಾಗಿದ್ದಾನೆ ಅಂತೇಳಿ ತಿಳಿದುಕೊಂಡ್ರೆ ಚಂಚಲತೆ ಹೊರಟೋಗ್ತಾರೆ. ಇನ್ನು ನಮಗೆ ಪೀಡೆ ಕೊಡ್ತಕ್ಕಂಥದ್ದು ನರಕ. ಯಾವುದನ್ನು ಶಾಸ್ತ್ರ ಬೇಡ ಅಂತಂದರೆ ಬಿಟ್ಬಿಡಿ, ನರಕನೂ ಬಿಟ್ಟು ಹೋಗ್ತದೆ. ನಿಷಿದ್ಧವಾಗಿರ್ತಕ್ಕಂತಹ ಆಹಾರ ವ್ಯವಹಾರಗಳ ತ್ಯಾಗ ನರಕದಿಂದ ನಮ್ಮನ್ನು ದೂರ ಇಡ್ತಾರೆ. ನಮ್ಮಲ್ಲಿ ಸ್ವಲ್ಪ ಹಿಂಸಾ, ಇನ್ನೊಬ್ಬರಿಗೆ ಪೀಡೆ ಕೊಡೋ ಭಾವನೆ ಇದೆ. ಹಿಂಸೆಯ ಭಾವನೆ ನಮ್ಮಲ್ಲಿದ್ದಾಗ ಯಾಕೆ ಇನ್ನೊಬ್ಬರಿಗೆ ಹಿಂಸೆ ಕೊಡಬೇಕು? ಇದೇ ಹಿಂಸೆ ನಾನು ವಾಪಸ್ ದೇವ್ರು ಕೊಟ್ಟರೆ, ಯಾರಿಗೆ ನಾವು ಬೈತೀವಿ, ಯಾರಿಗೆ ಹಿಂಸೆ ಕೊಡ್ತೀವಿ, ಆ ಸ್ಥಳದಲ್ಲಿ ನಮ್ಮನ್ನು ಇಟ್ಕೊಂಡಾಗ ನಾವು ಅದನ್ನು ಕೆಟ್ಟ ಕೆಲಸ ಮಾಡೋದು ಬಿಟ್ಬಿಡ್ತೇವೆ. ರಣ ಬಿಸಿಲು, ಕಾಲಲ್ಲಿ ಚಪ್ಪಲಿ ಇಲ್ಲ, ಕಾಲೆಲ್ಲ ಸುಡ್ತಾ ಇದೆ, ಅಂಥ ವೇಳೆಯಲ್ಲಿ ಅವನಾದರೂ ಬಂದು ಮನೆ ಹತ್ರ, ಅಪ್ಪ ಅಮ್ಮ ಏನಾದರೂ ನೀರು ಕೊಡ್ರಿ, ಬಾಯಾರಿಕೆ ಆಗಿದೆ, ಸ್ವಲ್ಪ ನೀರು ಕೊಡಿ ಅಂತ ತಿಳ್ಕೊಂಡು ಕೇಳ್ತಾನೆ. ಅಂಥ ಸಂದರ್ಭದಲ್ಲಿ ನೋಡ್ಲಿ ಗಟ್ಮುಟ್ಟಿದ್ದಿ, ಭಿಕ್ಷೆ ಆಗಿ ಬೇಡ್ಲಿಕ್ಕತಿ, ಹೋಗ್ ಅಂಥೇಳಿ ಅನ್ನುವಾಗ ನಾನು ಆ ಸ್ಥಳದಲ್ಲಿದ್ದರೆ ನನಗೇನು ದುಃಖ ಆಗ್ತಿತ್ತು ಕಲ್ಪನೆ ಮಾಡಿಕೊಳ್ಳಿ. ಇನ್ನೊಬ್ಬರನ್ನು ಪೀಡಿಸುವಾಗ, ಇನ್ನೊಬ್ಬರನ್ನು ಎಕ್ಸ್ಪ್ಲಾಯ್ಟ್ ಮಾಡುವಾಗ ನನಗೆ ಈ ರೀತಿಯಾಗಿ ಪೀಡೆ ಎಕ್ಸ್ಪ್ಲಾಯ್ಟ್ ಸಿಕ್ಕರೆ ನನ್ನ ಸ್ಥಿತಿ ಏನಾದೀತು, ಅದನ್ನು ಸ್ವಲ್ಪ ನೆನಪಿಗೆ ತಂದರೆ ನಾವು ಇನ್ನೊಬ್ಬರಿಗೆ ಹಿಂಸೆ ಮಾಡೋದು ಬಿಟ್ಬಿಡ್ತೇವೆ, ಇನ್ನೊಬ್ಬರಿಗೆ ಹಿಂಸಿಸೋದಕ್ಕೆ ಹೋಗೋದಿಲ್ಲ. ಸೊಸೆಗೆ ಪೀಡಿಸುವಾಗ ನನಗೆ ಮುಂದಿನ ಜನ್ಮದಲ್ಲಿ ನಾನು ಮತ್ತೆ ಪುನಃ ಸೊಸೆಯಾಗಿ ಬರಲಿಕ್ಕಿದೆ ಅಂತ ತಿಳ್ಕೊಂಡಂತ ಅನ್ನೋದನ್ನು ನೆನಪು ಮಾಡಿಕೊಂಡೆ ಸೊಸೆಯನ್ನು ಪೀಡಿಸೋದಿಲ್ಲ. ಅತ್ತೆಗೆ ತ್ರಾಸು ಕೊಡುವಾಗ
ನಾಳೆ ನಾನು ಅತ್ತೆ ಆಗೊಳ್ಳೋದ್ದೇನೆ ಅಂತ ನಾನು ನೆನಪು ಮಾಡಿಕೊಂಡ್ರೆ ಅತ್ತೆಗೂ ಯಾವ ಸೊಸೆ ತ್ರಾಸು ಕೊಡೋದಿಲ್ಲ. ಬರೀ ಅತ್ತೆ ಸೊಸೆ ಮಾತಾಡ್ತಿರಲ್ಲ ಅಂತಿಕೊಂಡು ಅಂತಂದರೆ ಸ್ವಲ್ಪ ಕಾಮನ್. ಅದಕ್ಕೋಸ್ಕರ ಅಪ್ಪ ಮಕ್ಕಳು ಗಂಡ ಹೆಂಡತಿ ಎಲ್ಲ ಕಡೆ ಇದೇ ರೀತಿ ಇರ್ತಕ್ಕಂಥದ್ದೇ. ಆ ನಂತರ ಆದಿಭೌತಿಕ ತಾಪಗಳನ್ನು ನಾವು ಆದಿಭೌತಿಕ ತಾಪ ಮಹಾಪುರ ಬರ್ತದೆ. ಆನಂತರ ಅನೇಕ ರೀತಿಯಾಗಿರ್ತಕ್ಕಂಥ ಇದು ಅನೇಕ ರೀತಿಯಾಗಿರ್ತಕ್ಕಂಥ ಬಿಸಿಲು, ಚಳಿ, ಗಾಳಿ, ಇದನ್ನು ನಾವು ಪರಮಾತ್ಮನ ಧ್ಯಾನದ ಜಪದಿಂದ ಆದಿಭೌತಿಕ ತಾಪಗಳು ಹೊರಟೋಗ್ತದೆ. ದಿನಾಲು ಇಂತಿಷ್ಟು ಜಪ ಅಂತ ಇಟ್ಕೊಳ್ಳಿ, ಬರ್ತಕ್ಕಂಥ ಏನು ಪ್ರಾಕೃತಿಕವಾಗಿರ್ತಕ್ಕಂಥ ಇದಾವೆಲ್ಲ ಹೊರಟೋಗ್ಬಿಡ್ತದೆ. ಆಧ್ಯಾತ್ಮಿಕ ತಾಪ, ಮಾನಸಿಕ ತಾಪ ಪರಮಾತ್ಮನ ಧ್ಯಾನದಿಂದ ಹೊರಟೋಗ್ತದೆ. ಪರಮಾತ್ಮನ ಸುಂದರ ಮೂರ್ತಿಯನ್ನು ಏಳುವಾಗಲೇ ಹಾಸಿಗೆ ಮೇಲೆ ಕುಳಿತುಕೊಂಡು ಸಂಚಿಂತಯದ್ ಭಗವತಶ್ಚರಣೋ ಅರವಿಂದಂ ವಜ್ರಾಂಕುಶಧ್ವಜ ಸರೋರು ಹಲಾಂಚನಾಡ್ಯಂ, ಆ ಪರಮಾತ್ಮನ ಸುಂದರ ಮೂರ್ತಿಯನ್ನು ಧ್ಯಾನ ಮಾಡ್ತಾ ಇದ್ದರೆ ಅದೇ ಪೂರ್ತಿ ದಿವಸದವರೆಗೂ ಮನಸ್ಸು ರಿಪೀಟ್ ಮಾಡ್ತಾ ಇರ್ತದೆ. ಆ ನಂತರ ಇನ್ನು ಆದಿದೈವಿಕ ತಾಪಗಳಿವೆ. ಅನೇಕ ರೋಗಗಳು, ರುಜಿನಗಳು, ಮಾನಸಿಕ ಪೀಡೆಗಳು, ಆ ನಂತರ ಅನಾರೋಗ್ಯ ಇತ್ಯಾದಿ, ಇವುಗಳನ್ನು ಭಗವಂತನ ಪ್ರತಿನಿಧಿಗಳಾಗಿರ್ತಕ್ಕಂತಹ ನವಗ್ರಹ ದೇವತೆಗಳು ಇತ್ಯಾದಿಗಳು ಅಂತ ಯಾವ್ಯಾವ ಇದನ್ನು ಪಾಪದಿಂದ ಬಂದಿರ್ತದೆ ಆ ರೀತಿಯಾಗಿರ್ತಕ್ಕಂಥ ಆಯಾ ದೇವತೆಗಳ ಆರಾಧನೆಯನ್ನು ನಾವು ಮಾಡಬೇಕು. ಅವರು ಅನುಗ್ರಹ ಮಾಡಿ ನಮ್ಮ ತಾಪಗಳನ್ನು ದೂರ ಮಾಡ್ತಾರೆ. ಆನಂತರ ಆಂತರಿಕ ಆಲಸ್ಯ, ಆಂತರಿಕ ಭಯ. ನನಗೇನೂ ಆಗ್ಯದ, ನನಗೇನೂ ತ್ರಾಸದ, ಯಾವುದೋ ಯಾರೋ ನನಗೆ ಹೊಡಿತಾರೆ, ಯಾರೋ ನನಗೆ ಬಡಿತಾರೆ, ನನಗೇನೋ ಈ ರೀತಿಯಾಗಿರ್ತಕ್ಕಂಥ ಆಂತರಿಕವಾಗಿರ್ತಕ್ಕಂಥ ಪೀಡಾ ಅಂತ ತಿಳ್ಕೊಂಡಂತೇನಿದೆ. ಈ ಪೀಡೆ ಹೋಗಬೇಕಾಗಿದ್ದರೆ ಭಗವಂತನಿಗೆ ದಿನಾಲೊಂದು 10 ಪ್ರದಕ್ಷಿಣ ನಮಸ್ಕಾರ ಹಾಕಿದರೆ ಇಂಥ ಪೀಡೆ ಹೊರಟೋಗ್ತಾರೆ. ಭಗವಂತನಿಗೆ ಹಾಕುವ ನಮಸ್ಕಾರದಿಂದ ನಮಗೆ ಅವ್ಯಕ್ತವಾಗಿರ್ತಕ್ಕಂಥ ಏನು ಪೀಡೆ ಇರ್ತದೆ ಹೊರಟೋಗ್ತದೆ. ಆ ನಂತರ ಪುರಾಣ ಕೂತಾಕ್ಷಣಕ್ಕೆ ತೂಕಡಿಗೆ ಬರ್ತದೆ. ಜಪ ಮಾಡಬೇಕು ಅಂತಂತಂದ್ರೆ ನಿದ್ದೆ ಬರ್ತದೆ. ಟಿ ವಿ ಮುಂದೆ ಕೂತ್ರೆ ಬರೋದಿಲ್ಲ. ಭಾಗವತ್ ಕೇಳ್ಬೋ ಅಂದ್ರೆ ಬೇಡ ಅಂತಂದ್ರೆ ತೀಕಡಿಕೆ ನಿದ್ದೆ ಬರ್ತದೆ. ಇದನ್ನು ಹೇಗೆ ದೂರ ಮಾಡಬೇಕು ಅಂತಂದರೆ ಸಾತ್ವಿಕ ಆಹಾರ ತೆಗೆದುಕೊಳ್ಬೇಕು. ಇವತ್ತಿನ ದಿವಸ ನಮ್ಮ ಆಹಾರ ನಾವು ವಿಷ ತೆಗೆದುಕೊಳ್ತಾ ಇದ್ದೇವೆ. ದಿನಾಲು ಹಪ್ಪಳ ಬೇಕು, ಸಂಡಿಗೆ ಬೇಕು, ಉಪ್ಪಿನಕಾಯಿ ಬೇಕು, ಕರಿದ ಪದಾರ್ಥ ಬೇಕು, ಬುರ್ಬುರಿ ಬೇಕು, ಬೋಂಡ ಬೇಕು. ಈಗಂತೂ ಮತ್ತೇನೇನು ಬಂದವಲ್ಲ, ಯಾವುದು 2 ಮಿನಿಟ್ 2 ಮಿನಿಟ್ನಾಗ ಅಂತಕೊಂಡು ಏನು ಕರೀತಾರೆ ಮ್ಯಾಗಿ ಪಿಗಿಗಳು. ಆ ನಂತರ ಇನ್ನು ಮತ್ತೇನೋ ಬಂದವ, ಯಾವುದೋ ಸಿರಲ್ ಅಂತ ಮತ್ತೊಂದೇನೋ ಮುಗಿದಂತ ತಿಳ್ಕೊಂಡಂತೇಳಿ. ಇವೆಲ್ಲ ಏನಿವ ಅಂತ ತಿಳ್ಕೊಂಡಂತಂದರೆ ಇವೆಲ್ಲ ಕೃತ್ರಿಮವಾಗಿರ್ತಕ್ಕಂತಹ ಕೆಮಿಕಲ್ ಹಾಕಿ ಮನುಷ್ಯನಿಗೆ ಆಲಸ್ಯ. ಇನ್ಸ್ಟಂಟ್ ಇಡ್ಲಿ ಹಿಟ್ಟು, ಇನ್ಸ್ಟಂಟ್ ದೋಸೆ ಹಿಟ್ಟು, ಇನ್ಸ್ಟಂಟ್ ಗುಲಾಬ್ ಜಾಮ್, ಇನ್ಸ್ಟಂಟ್ ಉಪ್ಪಿಟ್ಟು. ಏನಿಲ್ಲ, ನಾವೆಲ್ಲ ಒಗ್ಗರಣೆ ಕೊಟ್ಟು ಎಲ್ಲ ಹಾಕಿಟ್ಟಿರ್ತೀವಿ. ಆಮೇಲೆ ಬಲಿ ಮೇಲೆ ನೀರು ಹಾಕಿಟ್ಬಿಡ್ರಿ, 5 ಮಿನಿಟ್ನಾಗ ಹಾಕ್ತಾ ಉಪ್ಪಿಟ್ಟು ತಿನ್ಬಿಡ್ರಿ. ಎಲ್ಲ ಏನು ಇನ್ಸ್ಟಂಟ್ ಅಂತ ಇದೆಯಲ್ಲ, ಇದೆಲ್ಲ ತಾಮಸ ಆಹಾರ. ಶುದ್ಧವಾದಂಥ ಅನ್ನ ಸಾರು. ಹಿಂದಿನ ಕಾಲಕ್ಕೆ ಏನಿತ್ತು? ಹುಣ್ಣಿಮೆಗೊಮ್ಮೆ, ಅಮಾವಾಸ್ಯೆಗೊಮ್ಮೆ ಚಪಾತಿಯೋ
ಅಥವಾ ಏನು ಹೋಳಿಗೆ ಕಡುಬು ಇತ್ತಾಗ ಮಾಡ್ತೀವಿ. ಹಿಂಗೆ ಕರಿದ ಪದಾರ್ಥ ತಿಂಗಳಿಗೊಮ್ಮೆ. ಇಲ್ಲದೇ ಇದ್ರೆ ಇರಲಿಲ್ಲ. ಅನ್ನ ಸಾರು, ಸಾರು ಅನ್ನ, ಮಜ್ಜಿಗೆ ಅನ್ನ, ಮೊಸರನ್ನ, ಮಧ್ಯದಲ್ಲಿ ಬಕ್ರಿ. ಈ ಚಪಾತಿ ಗಿಪಾತೆಲ್ಲ ಈ ನಂತರ ವಿದೇಶದಿಂದ ಬಂದಿರತಕ್ಕಂಥವುಗಳು. ಮೈದಾ ಅಂತೂ ಮಹಾ ದೊಡ್ಡ ವಿಷ. ಆದರೆ ಮೈದಾದ ಪದಾರ್ಥಗಳು ಇವೆಲ್ಲ ಬೇಕರಿ ಪದಾರ್ಥಗಳನ್ನು ತಿಂತಿರಲ್ಲ, ಎಲ್ಲ ಮೈದಾ. ಇದರಿಂದಲೇ ನಮ್ಮ ಸಂಪೂರ್ಣ ಶರೀರ ಒಳಗೆ ಶರೀರಕ್ಕೆ ಸತ್ವ ಬರೋದಿಲ್ಲ, ಹೊಟ್ಟೆ ತುಂಬಿದಂಗೆ ಆಗ್ತದೆ. ಆನಂತರ ಶರೀರದಲ್ಲಿರ್ತಕ್ಕಂಥ ತೇಜಸ್ ಹೊರಟೋದ್ರಿಂದ ನಿದ್ರೆ ಆಲಸ್ಯಗಳು ತಾವಾಗೇ ಬರ್ತವೆ. ಇಲ್ಲ ಮತ್ತು ನಮ್ಗೆ ಭಾಳ ಗೊತ್ತಿಲ್ಲ ಶಾಸ್ತ್ರ, ಹೆಂಗೆ ದೇವ್ರನ್ನ ಉಪಾಸನ ಮಾಡಬೇಕು, ದೇವ್ರ ಧ್ಯಾನ ಹೇಗೆ ಮಾಡಬೇಕು ಗೊತ್ತಿಲ್ಲ. ಹಾಗಿದ್ದರೆ ಸಜ್ಜನರ ಸಂಘ ಮಾಡಿ. ಸಜ್ಜನರ ಸಂಘದಿಂದ ನಿಮಗೆ ಭಗವಂತನ ಮಹಿಮೆಗಳನ್ನು ಕೇಳಲಿಕ್ಕೆ ಸಿಗ್ತದೆ. ಸತಾಂ ಪ್ರಸಂಗಾತ್ ಮಮ ವೀರ್ಯ ಸಂಪದ. ಕಪಿಲ ತನ್ನ ತಾಯಿಗೆ ಹೇಳ್ತಾನೆ, ಸಜ್ಜನರ ಸಂಘ ಮಾಡಿದರೆ ಪುರಾಣ, ಪುಣ್ಯಕಥೆ, ಭಜನೆ, ನನ್ನ ಮಹಿಮೆಗಳನ್ನು ಕೇಳಲಿಕ್ಕೆ ಅವಕಾಶ ಸಿಗ್ತದೆ. ಆಗ ಅಜ್ಞಾನ ತಾನಾಗೇ ದೂರವಾಗ್ತದೆ. ಆ ನಂತರ ನಮಗೆ ಆದಿಭೌತಿಕ ಇದು ಸಾತ್ವಿಕ, ರಾಜಸ, ತಾಮಸ ಗುಣಗಳಿಂದಾಗಿ ನಮ್ಮ ಗುಣಗಳ ವಿಚಿತ್ರ ಅನೇಕ ರೀತಿಯಾಗಿರ್ತಕ್ಕಂಥ ಪೀಡೆಗಳು, ಅವನತಿಗಳು ಇತ್ಯಾದಿಗಳಾಗ್ತಾ ಇರ್ತದೆ. ಇದಕ್ಕೆ ಮತ್ತೇನಿಲ್ಲ, ಮನೆಯಲ್ಲಿರ್ತಕ್ಕಂಥ ಹಿರಿಯರ ಸೇವಾ ಮಾಡಿರಿ. ಪರಮಾತ್ಮ ಈ ಕಾಮಕ್ರೋಧದಿಂದ ಅಥವಾ ಸಾತ್ವಿಕ ರಾಜ ತಾಮಸಗಳಿಂದ ಬರ್ತಕ್ಕಂಥ ವಿಕೃತಿಯನ್ನು ದೂರ ಮಾಡ್ತಾನೆ. ಗುರುಗಳಲ್ಲಿ, ತಂದೆಯಲ್ಲಿ, ತಾಯಿಯಲ್ಲಿ, ಗಂಡನಲ್ಲಿ, ಅಣ್ಣನಲ್ಲಿ, ಹಿರಿಯರಲ್ಲಿ ಇದ್ದು ಪರಮಾತ್ಮ ಅನುಗ್ರಹ ಮಾಡ್ತಾನೆ. ಅವರು ಅನುಗ್ರಹ ಮಾಡೋದಿಲ್ಲ, ಅಲ್ಲಿದ್ದು ಪರಮಾತ್ಮ ಅನುಗ್ರಹ ಮಾಡ್ತಾನೆ, ಆರೋಪದಿಂದ ಮಾಡ್ತಾನೆ. ಈ ರೀತಿಯಾಗಿ ಈ 18 ವಿಕೃತಿಗಳನ್ನು, ಈ 18 ಉಪಾಯಗಳಿಂದ ದೂರ ಮಾಡಬೇಕು. ಆದರೆ ಯಾವುದೇ ಉಪಾಯ ಮಾಡುವಾಗ ಪರಮಾತ್ಮನಲ್ಲಿ, ಹರಿಗಳಲ್ಲಿ, ಗುರುಗಳಲ್ಲಿ ಭಕ್ತಿಯಿಂದ ಮಾಡಬೇಕು. ಏತತ್ ಸರ್ವಂ ಗುರೋ ಭಕ್ತ್ಯಾ ಪುರುಷ ಮನಸಾ ಯಜೇತ್. ಗುರುಭಕ್ತಿ ಬಹಳ ಮಹತ್ವಪೂರ್ಣವಾದದ್ದು. ಆಗಲೇ ಕೇಳಿದ್ರಲ್ಲ, ತಮ್ಮ ಗುರುಗಳನ್ನು ನೆನೆಸ್ತಾ ಇರುವಾಗಲೇ ಸತ್ಯಾಭಿನವ ತೀರ್ಥರಿಗೆ ಕೆಲವರು ಏನು ಮಾಡಲಿಕ್ಕಾಗಲಿಲ್ಲ. 300 ಜನ ಬಂದರೂ ಏನೂ ಮಾಡಲಿಕ್ಕಾಗಲಿಲ್ಲ. ಅದಕ್ಕೋಸ್ಕರವೇ ಶಾಸ್ತ್ರ ಹೇಳ್ತಾರೆ, ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರು. ಪರಮಾತ್ಮನಲ್ಲಿ ನಾವು ಭಕ್ತಿ ಮಾಡ್ತೇವೆ, ಹಾಗೆ ಗುರುಗಳಲ್ಲಿಯೂ ಕೂಡ ತಾರತಮ್ಯಾನುಸಾರವಾಗಿ ಪೂಜೆ. ದೇವರಂತ ತಿಳ್ಕೊಂಡು ಮಾಡಬೇಡಿ, ಅವರಲ್ಲಿದ್ದ ದೇವರು ಪರಿಪೂರ್ಣ ಅಂತ ತಿಳ್ಕೊಂಡು ಅಂತೇಳಿ ಮಾಡಿ. ವ್ಯಕ್ತಿ ಪೂಜಾ ಸನ್ನಿಧಾನ ಇದೆ ಅಂತ ತಿಳ್ಕೊಂಡು ಅಂತೇಳಿ ವ್ಯಕ್ತಿ ಪೂಜೆ ಅಲ್ಲದ್ರೆ ಅಲ್ಲಿ ಸನ್ನಿಧಾನದ ಪೂಜೆ ಮುಖ್ಯವಾಗಿರ್ತಕ್ಕಂಥದ್ದು. ಅಂಥವನಿಗೆ ಕಥಿತಾ ಹ್ಯರ್ಥಾಹ, ಪುರಾಣಗಳಲ್ಲಿ ಏನು ಫಲ ಹೇಳಿದೆ ಅವೆಲ್ಲೂ ಸಿಗ್ತದೆ. ಗುರುಭಕ್ತಿ ಇಲ್ಲದೇ ಇದ್ದರೆ, ಆಚಾರ್ಯ ತಂತ್ರಸಾರದಲ್ಲಿ ಧನ್ವಂತರಿ ಮಂತ್ರವನ್ನು ಉಪದೇಶ ಮಾಡಿ ಇದರಿಂದ ಎಂಥ ರೋಗಗಳು, ಶಾರೀರಿಕ, ಮಾನಸಿಕ ಎಂಥ ರೋಗ ಇದ್ದರೂ ದೂರ ಆಗ್ತದೆ. ಎಂಥ ರೋಗ ಇದ್ದರೂ ದೂರ ಆಗ್ತದೆ. ನಮ್ಮ ಮಠದಲ್ಲಿರ್ತಕ್ಕಂಥ ಶ್ರೀಗಳವರು ಅಲೋಪತಿ ಔಷಧ ತೆಗೆದುಕೊಳ್ಳೋದಿಲ್ಲ. ಸತ್ಯಪ್ರಮೋದರು, ಪೂರ್ವಜರು, ಈಗಿನವರು, ಶ್ರೀ ಸತ್ಯಾತ್ಮ ತೀರ್ಥರು. ಸತ್ಯಪ್ರಮೋದ ತೀರ್ಥರ ಬಗ್ಗೆ ಸತ್ಯಾತ್ಮ ತೀರ್ಥರೇ ವರ್ಣನೆ ಮಾಡ್ತಾ ಇರ್ತಾರೆ. ಸ್ವಾಮಿಗಳಿಗೆ ಎಷ್ಟು ಸಲ ಜ್ವರ, ಕೆಮ್ಮು, ನೆಗಡಿ ಬಂತು ಅಂತಂದರೆ ಅಚ್ಯುತಾನಂತ ಗೋವಿಂದ, ಅಚ್ಯುತಾನಂತ ಗೋವಿಂದ ಧನ್ವಂತರಿ ಅಂತ ಹೇಳ್ತಾ ಅದನ್ನು ಕಡಿಮೆ ಮಾಡ್ಕೊಳ್ತಾ ಇದ್ರು ಅಂತ. ಯಾಕೆ ಮಧ್ವಾಚಾರ್ಯ ಎಸ್ಯೂರೆನ್ಸ್, ಅಚ್ಯುತಾನಂತ ಗೋವಿಂದ ಪ್ರಣತಾಂ ಆರ್ತಿನಾಶನ, ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಭೇಷಜಾತ್ ನಶ್ಯಂತಿ ಸಕಲಾರೋಗಾ ಸತ್ಯಂ ಸತ್ಯಂ ವದಾಮ್ಯಹಂ. ಆದ್ದರಿಂದಾಗಿ ಹರೋ ಗುರೋ ಭಕ್ತ್ಯ ಯಥಾ ದೇವೇ ತಥಾ ಗುರು. ಗುರುಭಕ್ತಿ ಇಲ್ಲದೆ ಇದ್ದರೆ ರೋಗ ಗುಣ ಆಗೋದಿಲ್ಲ. ಇನ್ನು ಗುರುಗಳಿಗೆ ಬೈತಾ ಇದ್ದರೆ ವಿಚಿತ್ರ ರೋಗಗಳು ನಮ್ಮನ್ನು ಪೀಡಿಸ್ತಾ ಇರ್ತದೆ. ಗುರುಗಳ ಅಪಮಾನ ಪರಮಾತ್ಮ ಸಹಿಸೋದಿಲ್ಲ, ತನಗೆ ಬೈದದ್ದು ಸಹನ ಮಾಡ್ತಾನೆ. ಯಾವಾಗ ಗುರುಗಳಿಗೆ ಬೈತಾನೆ, ನಿಂದೆ ಮಾಡ್ತಾನೆ, ತಂದೆ ತಾಯಿ ಗುರುಗಳಿಗೆ, ಪರಮಾತ್ಮ ನಮ್ಮನ್ನು ದೂರೀಕರಿಸಿಬಿಡ್ತಾನೆ.
ಯಸ್ಯ ಸಾಕ್ಷಾತ್ ಭಗವತಿ ಜ್ಞಾನ ಪ್ರದೀಪಿತೆ ಜ್ಞಾನದೀಪ ಪ್ರದೇ ಗುರೌ ಅಭಿಸಂಧಿ ಶ್ರುತಂ ತಸ್ಯ ಸರ್ವಂ ಕುಂಜರ ಶೌಚವತ. ಯಾವ ವ್ಯಕ್ತಿ ಗುರುಭಕ್ತಿ ಮಾಡದೆ, ಗುರುಗಳ ಅನುಗ್ರಹವನ್ನು ಪಡೆಯದೆ, ಗುರುಗಳ ಆಶೀರ್ವಾದವನ್ನು ಪಡೆಯದೆ ಅವನು ಎಷ್ಟು ವ್ರತ ನಿಯಮ ಉಪವಾಸ ಏನು ಮಾಡ್ತಾನೆ ಎಲ್ಲವೂ ಆನೆಯ ಸ್ನಾನದಂತೆ ಅಂತ ತಿಳ್ಕೊಂಡಂತೆ ವರ್ಣನೆ ಮಾಡ್ತಾರೆ. ಶ್ರುತಂ ಸರ್ವಂ ಕುಂಜರ ಶೌಚವತ ಅಂತ ತಿಳ್ಕೊಂಡಂತೇಳಿ. ಕುಂಜರ ಅಂದರೆ ಆನೆ. ಆನೆಯ ಸ್ನಾನಕ್ಕೆ ಸಂಬಂಧ ಏನು ಅಂತ ತಿಳ್ಕೊಂಡಂತಂದರೆ, ಆನೆ ಸ್ನಾನ ಮಾಡ್ತೇವೆ 2-2 ತಾಸು ನೀರಲ್ಲಿ ಕೂತಿರ್ತದೆ, ಮತ್ತೆ ಹೊರಗೆ ಬಂದ ಕ್ಷಣಕ್ಕೇನೆ ಮಣ್ಣು ತೊಗೊಂಡು ತನ್ನ ಮೈ ಮೇಲೆ ಹಾಕೋತದೆ. ಮಣ್ಣು ತೊಗೊಂಡು ಹಿಂಗೆ ತನ್ನ ಸೊಂಡಲಿಂದ ತನ್ನ ಮೈ ಮೇಲೆ ಹಾಕೋತದೆ. ಹಾಗೆ ಗುರುಭಕ್ತಿ ಇಲ್ಲದೆ ಮಾಡಿರ್ತಕ್ಕಂತಹ, ಗುರುಭಕ್ತಿ ಇಲ್ಲದೆ ಕೇಳಿದ ಭಾಗವತ, ಗುರುಭಕ್ತಿ ಇಲ್ಲದೆ ಹೇಳಿದ ಭಾಗವತ ಹೇಳ್ತಕ್ಕಂಥವರು, ಕೇಳ್ತಕ್ಕಂಥವರು, ದೇವ್ರ ಪೂಜೆ ಮಾಡ್ತಕ್ಕಂಥವರು, ವ್ರತ ನಿಯಮ ಉಪವಾಸ ದಾನ ಧರ್ಮ, ಗುರುಗಳಲ್ಲಿ ಶ್ರದ್ಧೆ ಇಲ್ಲದಿದ್ದಿಲ್ಲ ಅಂತ ತಿಳ್ಕೊಂಡಂತಂದರೆ ಎಲ್ಲೋ ವ್ಯರ್ಥ. ಪರಮಾತ್ಮ ಅವನಿಗೆ ವಿಶೇಷವಾಗಿರ್ತಕ್ಕಂಥ ಯಾವುದೇ ರೀತಿಯಾಗಿರ್ತಕ್ಕಂಥ ಫಲ ಕೊಡೋದಿಲ್ಲ. ನಾವು ಗುರುಗಳನ್ನ ಬೈತಿದ್ರು ಆರಾಮಿದ್ದೀವಲ್ಲ ಅಂತ ತಿಳ್ಕೊಂಡಂತಂದರೆ ಏನೋ ಹಿಂದಿನ ಜನ್ಮದ ಭಾಳ ಪ್ರಬಲ ಪುಣ್ಯ ಅಂತೇಳಿ ಸ್ವಲ್ಪ ದಿವಸ ಟೆಂಪ್ರರಿ ಆರಾಮದ, ಇದೇ ಜನ್ಮದಲ್ಲಿ ಅನುಭವಿಸ್ಬೇಕಾಗ್ತದೆ. ಆದ್ದರಿಂದಾಗಿ ಗುರುಗಳ ನಿಂದೆ ಏನು ಮಾಡ್ಲಿಕ್ಕೆ ಹೋಗಿ ನಾನು ಭಾಳ ಜನರನ್ನು ನೋಡಿದ್ದೇನೆ. ಗುರುನಿಂದೆ ಮಾಡ್ತಕ್ಕಂಥ ವ್ಯಕ್ತಿ ತನ್ನ ಜೀವನದಲ್ಲಿ ಮನೆಯವರೆಗೂ ಸುಖಿ ಆಗೋದಿಲ್ಲ. ಅನೇಕ ಜನರನ್ನು ನಾನು ಕಣ್ಣಾರೆ ಕಂಡಿದ್ದೇನೆ. ನಮ್ಮ ಆಚಾರ್ಯ ಹತ್ರ ಒಬ್ಬರು ವಿದ್ಯಾರ್ಥಿಗಳಾಗಿದ್ದರು. ಆ ನಂತರ ಸಂಸಾರ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಕ್ಷಣಕ್ಕೇನೆ ಹಗಲು ರಾತ್ರಿ ನಮ್ಮ ಗುರುಗಳನ್ನು ಬೈಯೋದೇ ಒಂದು ಉದ್ದೇಶದವರು, ಎಲ್ಲಿ ಹೋದಲ್ಲಿ ಟೀಕಾ ಮಾಡೋದು. ನಂತರ ಅವ್ರ ಜೀವನದಲ್ಲಿ ಇಬ್ಬಿಬ್ಬರು ಹೆಣ್ಣಂದ್ರನ್ನು ಕಳ್ಕೊಂಡ್ರು. ಆ ನಂತರ ಮತ್ತೆ ಸರಿಯಾಗಿರ್ತಕ್ಕಂಥ ಉಪಜೀವನ ಆಗಲಿಲ್ಲ, ಮತ್ತೊಂದೇನೋ ಆಯಿತು, ಏನೇನೋ ತ್ರಾಸಾಯಿತು. ಪೀಡಿಯಲ್ಲಿ ತಮ್ಮ ಜನ್ಮವನ್ನು ಕಳ್ಕೊಂಡ್ಬಿಟ್ರು. ಗುರುಗಳ ನಿಂದೆ ಪರಮಾತ್ಮ ಸಹಾಯ ಮಾಡೋದಿಲ್ಲ. ಆದರೆ ಗುರುಗಳ ಸೇವೆಯನ್ನು ನಮ್ಮ ಆಚಾರ್ಯ ಹತ್ರ ಒಬ್ಬ ವಿದ್ಯಾರ್ಥಿ ಬಂದಾಗಲೇ 18 ವರ್ಷ, ಸ್ಪಷ್ಟ ಉಚ್ಚಾರಣೆ ಮಾತನಾಡ್ಲಿಕ್ಕೆ ಬರ್ತಿರಲಿಲ್ಲ. ಪೂಜ್ಯಾಯ ರಾಘವೇಂದ್ರ ಸ್ಪಷ್ಟ ಹೇಳಲಿಕ್ಕೆ ಬರ್ತಿರಲಿಲ್ಲ. ಆಚಾರ್ಯ ಏನು ಹೇಳಿದರು ಅಂತ ತಿಳ್ಕೊಂಡಂತಂದರೆ, ನೋಡಪ್ಪ ನಾ ಏನು ಹೇಳ್ತೀನಿ ಅಷ್ಟು ಕೇಳು, ಆನಂತರ ನಮ್ಮ ಮುಲುಂಡದಲ್ಲಿ ವೃಂದಾವನ ಸ್ಥಾಪನೆ ಆಗಿತ್ತು, ವೃಂದಾವನ ಸೇವೆ ಮಾಡು. ಆ ವ್ಯಕ್ತಿ ಅಷ್ಟೇ ಭಕ್ತಿಯಿಂದ ಮಾಡಿದ. ಭಕ್ತಿಯಿಂದ ಮಾಡಿದರೆ ಮುಂದೆ ಮಾತನಾಡ್ಲಿಕ್ಕೆ ಬಂತು, ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಕೇಳಿ ಅವ್ರ ಹತ್ರ ಸ್ವಲ್ಪ ಪಾಠ ಓದಿ ಇವತ್ತು ಆಚಾರ್ಯರ ಟೀಕಾ ಟಿಪ್ಪಣಿಗಳ ಗ್ರಂಥಗಳನ್ನು ಪಾಠ ಹೇಳ್ತಾ, ಮಗು ಕೂಡ ಈಗ ಸುಧಾ ಗ್ರಂಥವನ್ನು ಓದಿ ಒಳ್ಳೆ ವಿದ್ವಾಂಸನಾಗಿದ್ದಾನೆ. ನಾವು ಬಂದಾಗ ಈ ವ್ಯಕ್ತಿಯನ್ನು ಕಲಿತಾನೆ ಅಂತಂತ ಇದ್ದೀವಿ. ಕೇವಲ ಗುರುಭಕ್ತಿ, ಪಾಠ ಪ್ರವಚನ ಮಾಡಿಕೊಂಡು ಈ ವೃದ್ಧಾಪ್ಯದಲ್ಲೂ ಸುಖವಾಗಿದ್ದ. ಅವನು ಮಾಡಿದ್ದೇನಿಲ್ಲ, ಆಚಾರ್ಯ ಹೇಳಿತು ಹ್ಞೂ, ಅಲ್ಲಿ ಕೂಡು ಅಂತಂದು ಕೂತವ ಹೇಳ್ತಿರಲಿಲ್ಲ. ವೃಂದಾವನ ಸೇವೆ ಹಗಲು ರಾತ್ರಿ, ಹಗಲು ರಾತ್ರಿ ಅಂದರೆ ರಾತ್ರಿ ಮುಟ್ತಿರಲಿಲ್ಲ. ಸ್ವಚ್ಛ ಮಾಡೋದು ಇತ್ಯಾದಿ ಎಲ್ಲ ರೀತಿಯಿಂದ ಕೊಡು ಪ್ರತಿಯೊಂದೆಲ್ಲ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಗುರುಭಕ್ತಿ ಇದ್ದರೆ ಪರಮಾತ್ಮ ಅನುಗ್ರಹ ಮಾಡ್ತಾನೆ. ಒಂದು ಗುರುಭಕ್ತಿ ಇದ್ದರೆ ಸಾಕು, ಎಲ್ಲ ಜವಾಬ್ದಾರಿ ಗುರುಗಳು ತೆಗೆದುಕೊಂಡು ಬಿಡ್ತಾರೆ, ಎಲ್ಲ ಜೀವನದಲ್ಲಿ ಅನುಕೂಲ ಆಗ್ತಾ ಹೋಗ್ತದೆ. ಇವತ್ತು ನಾವೇನಾದರೂ ಒಂದು ಸ್ವಲ್ಪ ಅನುಕೂಲಸ್ಥರಾಗಿದ್ದರೆ, ನಾವು ಕಿಂಚಿತ್ ನಮ್ಮ ಯೋಗ್ಯತಾನುಸಾರವಾಗಿ ಮಾಡಿದ ಆ ಗುರುಸೇವಾ ಗುರುಭಕ್ತಿಯ ಫಲನೇ ಹೊರತು ನಮ್ಮ ಸ್ವಂತ ಏನೂ ಶಕ್ತಿ ಸಾಮರ್ಥ್ಯ ಇಲ್ಲ. ಸುಮ್ಮನೆ ಹೇಳಬೇಕು ಅಂತಿಕೊಂಡಂತಲ್ಲ, ಇದನ್ನು ಪ್ರತಿ ಕ್ಷಣದಲ್ಲಿಯೂ ನಾನು ನೆನೆಸ್ತಾ ಇರ್ತೇನೆ.
ಈ ರೀತಿಯಾಗಿ ಗುರುಭಕ್ತಿಯಿಂದ ನಮ್ಮ ಎಲ್ಲ ಸಂಕಟಗಳನ್ನು, ಕಾಮಕ್ರೋಧ ಲೋಭಗಳಿಗೆ ಎಲ್ಲ ಸಂಕಟಗಳನ್ನು ದೂರ ಮಾಡ್ಕೊಳ್ಳಿಕ್ಕಾಗ್ತದೆ. ಇಷ್ಟು ಸಾಧನೆಗಳನ್ನು ಗೃಹಸ್ಥ ಅಂತಿಕೊಂಡಂತಕ್ಕಂಥ ವ್ಯಕ್ತಿ ಈ 33 ಅಧಿಕ ಮಾಸದ 33 ನಿಯಮಗಳನ್ನು ತನ್ನ ಜೀವನದಲ್ಲಿ ಪರಿಪಾಲನೆ ಮಾಡಿ ತಿಳಿದುಕೊಂಡು ಅದರಂತೆ ಯಥಾಶಕ್ತಿ ಆಚರಣೆಗೆ ತರಲು ಪ್ರಯತ್ನ ಮಾಡಿದರೆ ಆ ಕಾಲಕ್ಕೆ ಆ ವ್ಯಕ್ತಿ ತನ್ನ ಜೀವನದಲ್ಲಿ ಸುಖಿಯಾಗ್ತಾನೆ. ಪರಮಾತ್ಮನ ಅನುಗ್ರಹದಿಂದ ಉತ್ತಮವಾಗಿರ್ತಕ್ಕಂಥ ತಾನು ಅವನ ಸಾಮೀಪ್ಯವನ್ನು ಕೂಡ ಪಡಿತಾನೆ. ಇದರ ನಂತರ ಭಗವಂತನ ಒಲಿಸಬೇಕಾಗಿದ್ದರೆ ಶಾಸ್ತ್ರಾಧ್ಯಯನದ ಮಾರ್ಗ ಬಿಟ್ಟು ಇನ್ನೊಂದು ಮಾರ್ಗ ಇದೆ, ಜಪ ತಪಗಳು ಧ್ಯಾನಗಳು. ಯುಧಿಷ್ಠಿರ ಪ್ರಶ್ನೆ ಮಾಡ್ತಾನೆ, ಋಷಿಮುನಿಗಳು ಅಷ್ಟಾಂಗ ಯೋಗಗಳಿಂದ ವಿಶೇಷವಾಗಿ ಭಗವಂತನ ಅನುಗ್ರಹವನ್ನು ಪಡೆದರು ಅಂತ ಕೇಳಿದ್ದೇನೆ. ಅಷ್ಟಾಂಗ ಯೋಗಗಳು ಅಂತಂದ್ರೆ ಏನು, ಅದನ್ನು ಹೇಗೆ ಮಾಡಬೇಕು ಅಂತ ತಿಳ್ಕೊಂಡು ಅಂಥೇಳಿ ಯುಧಿಷ್ಠಿರ ಪ್ರಶ್ನೆ ಮಾಡ್ತಾನೆ. ಇದು ಎಲ್ಲರಿಗೂ ಕಾಮನ್. ಗೃಹಸ್ಥರು, ಬ್ರಹ್ಮಚಾರಿಗಳು, ಸನ್ಯಾಸಿಗಳು, ಎಲ್ಲ ವರ್ಣದವರು ಇದೇ ಭಗವಂತನ ಪ್ರಾಪ್ತಿಯ ಒಂದು ಸಾಧನೆ. ಇಲ್ಲ ಸತತ ಶಾಸ್ತ್ರ ಅಧ್ಯಯನ ಅಧ್ಯಾಪನ ಪ್ರವಚನ ಮಾಡ್ತಾ ಇದ್ದರೆ ಇದರ ಕಡೆಗೆ ಭಾಳ ಲಕ್ಷ್ಯ ಕೊಡೋ ಅವಶ್ಯಕತೆ ಇಲ್ಲ. ಆದರೆ ಆ ರೀತಿಯಾಗಿ ಆಗಿಲ್ಲ, ಭಗವಂತನ ಧ್ಯಾನ ಆದ ಮಾಡಬೇಕಾಗಿದೆ. ಯಾಕೆ ಅಂತ ತಿಳ್ಕೊಂಡಂತಂದರೆ ಆಚಾರ್ಯರು ಹೇಳ್ತಾರೆ, ಭಗವಂತನ ಪಡೆಯೋದಕ್ಕೋಸ್ಕರ ಧ್ಯಾನ ಅತ್ಯಂತ ಅನಿವಾರ್ಯ. ಅನಿವಾರ್ಯ ಅಂತ ತಿಳ್ಕೊಂಡಂತಂದರೆ ಅಥವಾ ಉಪಾಸನ, ಪರಮಾತ್ಮನ ಉಪಾಸನ. ಉಪಾಸನ ಅಂದರೆ ಆಸನ, 24 ತಾಸು ಭಗವಂತನನ್ನೇ ನೆನೆಸೋದು. ಸೋಪಾಸನ ದ್ವಿವಿಧ ಆಚಾರ್ಯ ಹೇಳ್ತಕ್ಕಂಥದ್ದು. ಏಕ ಧ್ಯಾನ ರೂಪ, ದ್ವಿತೀಯ ಶಾಸ್ತ್ರಾಭ್ಯಾಸ ರೂಪ. ಒಂದು ಅಷ್ಟಾಂಗ ಯೋಗದ ಪ್ರಕಾರ ಧ್ಯಾನ, ಧಾರಣ, ಸಮಾಧಿ, ಆ ಏಕಾಗ್ರತೆಯಿಂದ ಭಗವಂತನ ಸಂಪೂರ್ಣವಾಗಿರ್ತಕ್ಕಂಥ ಮಹಿಮೆಗಳ ಚಿಂತನೆ. ಇಲ್ಲ ಯಾವಾಗ ಸಮಯ ಸಿಕ್ಕಾಗೆಲ್ಲ ಆಚಾರ್ಯರ ಗ್ರಂಥಗಳನ್ನು, ಉಪನಿಷತ್ತುಗಳನ್ನು, ಭಾಗವತವನ್ನು, ಮಹಾಭಾರತವನ್ನು ಇದನ್ನು ಬಿಟ್ಟು ಬೇರೆ ಓದಬಾರ್ದು. ಆ ರೀತಿಯಾಗಿ 2 ರೀತಿಯಿಂದ ಉಪಾಸನ ಮಾಡಬೇಕು. ಈಗ ಅಷ್ಟಾಂಗ ಯೋಗದ ವಿಧಾನವನ್ನು ಹೇಳ್ತಾರೆ. ಅಷ್ಟಾಂಗ ವೇಗ ಅಂತ ತಿಳ್ಕೊಂಡಂತಂದರೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಇವು 8 ಯೋಗಗಳು. ಯೋಗ ಅಂತ ತಿಳ್ಕೊಂಡಂತಂದರೆ ಸೂರ್ಯ ನಮಸ್ಕಾರ, ಆಸನ. ಈಗ ರಾಮದೇವ್ ಬಾಬಾ ಅಂತ ತಿಳ್ಕೊಂಡು ಹೇಳ್ತಾರಲ್ಲ, ಹೌದು, ಅದು ಶಾರೀರಿಕವಾಗಿರ್ತಕ್ಕಂಥದ್ದು. ಅದನ್ನು ಎಷ್ಟು ಬೇಕೋ ಅಷ್ಟೇ ಮಾಡಬೇಕು. ಅದೇ ಕೊನೆ, ಅದೇ ಉದ್ದೇಶವಲ್ಲ. ಆ ರೀತಿಯಾಗಿರ್ತಕ್ಕಂಥದ್ದು. ಆ ಯೋಗದಿಂದ ಬಹಳ ಆಯಿತು ಅಂತ ತಿಳ್ಕೊಂಡಂತಂದರೆ ಸ್ವರ್ಗಾದಿಗಳನ್ನು ಪಡಿಬೋದು, ಅದಕ್ಕಿಂತ ಹೆಚ್ಚಿಗೆ ಆಗೋದಿಲ್ಲ. ಇಲ್ಲಿ ಹೇಳ್ತಕ್ಕಂಥದ್ದು ಅಂತ ತಿಳ್ಕೊಂಡಂತಂದರೆ ವಿಷ್ಣು ಭಕ್ತಿ ಪುರಸ್ಸರವಾದಂಥ ಅಷ್ಟಾಂಗ ಯೋಗ. ಅಷ್ಟಾಂಗ ಯೋಗಗಳಲ್ಲಿ ಯಮಗಳು. ಯಮ ಅಂತ ತಿಳ್ಕೊಂಡಂತಂದರೆ ಇಂದ್ರಿಯ ಶುದ್ಧಿಗೆ ಬೇಕಾಗಿರ್ತಕ್ಕಂತಹ ಸಾಧನೆಗಳು. ಇದಕ್ಕೆ ಯಮ ಅಂತ ತಿಳ್ಕೊಂಡು ಕರೀತಾರೆ. ಯಮ ಅಂದರೆ ಆ ಯಮ ಧರ್ಮರಾಜ ಅಲ್ಲ. ಸಂಕ್ಷಿಪ್ತವಾಗಿ ಇಲ್ಲಿ ಭಾಗವತ ಹೇಳಿಕೊಡ್ತಾರೆ. 3ಯ ಸ್ಕಂದದಲ್ಲಿ ಇದು ವಿಸ್ತಾರವಾಗಿ ಬಂದಿದೆ, ಕೇಳಿದ್ದೀರಿ ನೀವು. ಆದ್ದರಿಂದ ವಿಸ್ತಾರ ಮಾಡೋದಿಲ್ಲ. ಯಮ ಏನು ಅಂತ ತಿಳ್ಕೊಂಡಂತಂದರೆ ಅಹಿಂಸಾ,
ಕಾಮಕ್ರೋಧಾದಿಗಳು ನಮ್ಮನ್ನು ಪೀಡಿಸದಂತೆ ನೋಡಿಕೊಳ್ಬೇಕು, ಅವುಗಳ ಪೀಡೆಗೆ ಒಳಗಾಗದೇ ಇರುವಿಕೆ. ಎರಡನೆಯದ್ದು ಸತ್ಯ. ಶಾಸ್ತ್ರೋಕ್ತ ಕ್ರಮದಲ್ಲಿ ಶಾಸ್ತ್ರ ಹೇಳಿದಂತೆ ಅಲ್ಲಿ ಹೇಳಿದ ವಿಚಾರಗಳನ್ನೇ ಮಾತನಾಡಬೇಕು, ಅದನ್ನೇ ತತ್ವಜ್ಞಾನ ಸಿದ್ಧಾಂತ ಅಂತ ತಿಳ್ಕೊಂಡು ಇನ್ನೊಬ್ಬರಿಗೆ ಹೇಳಬೇಕು, ತಾನು ಅದನ್ನು ಆಚರಣೆಗೆ ತರಬೇಕು. ಮೂರನೆಯದ್ದು ಅಸ್ತೇಯ. ನನ್ನಲ್ಲಿ ಇಲ್ಲದೇ ಇರತಕ್ಕಂಥದ್ದು ಗುಣ ಇವೆ ಅಂತ ತಿಳ್ಕೊಂಡಂತ ಹೇಳೋದು. ಆನಂತರ ದೇವರಿಗೆ ನೈವೇದ್ಯಾದಿಗಳನ್ನು ತೋರಿಸದೆ ತನಗೋಸ್ಕರ ಎಲ್ಲ ಹೊಟ್ಟೆ ತುಂಬಿಕೊಳ್ಳಲು, ಇದೆಲ್ಲ ಕಳ್ಳತನಗಳು. ನಾನು ಭಾಳ ಬುದ್ಧಿವಂತ ಅಂದರೆ ದೇವರ ಗುಣವನ್ನು ಕಳ್ಳತನ ಮಾಡದಂತೆ. ನಾನು ಸಮಾನ ಬಲಿಷ್ಠರು ಯಾರೂ ಇಲ್ಲ ಅಂತ ತಿಳ್ಕೊಂಡಂತಂದರೆ ಅದು ಸಮಾನ ಬಲಿಷ್ಠ ಇಲ್ಲದೇ ಇರ್ತದೆ, ಅದು ಪರಮಾತ್ಮನಲ್ಲಿದೆ. ಪರಮಾತ್ಮನ ಗುಣಗಳು ನನ್ನಲ್ಲಿವೆ ಅಂತ ತಿಳಿದುಕೊಳ್ಳುವುದು ಒಂದು ಕಳ್ಳತನ. ಆನಂತರ ಇನ್ನೊಂದು, ಭಗವಂತನಿಗೆ ನಿವೇದನೆ ಮಾಡದೆ ಪದಾರ್ಥಗಳನ್ನು ಭೋಗಿಸುವುದು ಕಳ್ಳತನ. ಹುಟ್ಟಿದ ಮಗುವನ್ನು ದೇವಾಲಯಕ್ಕೆ ಹೋಗಿ ನಿನ್ನ ಮಗು ಅಂತೇಳಿ ಆ ಮಕ್ಕಳ ಬಾಲ್ಯಲೀಲೆ ಸುಖ ಪಡಿಬೇಕು, ಭಗವಂತನಿಗೆ ಅರ್ಪಿಸಿದ ನಂತರ ಪದಾರ್ಥಗಳು ಬಟ್ಟೆ ತರಲಿ, ಮಗನ ತರಲಿ, ಇನ್ನೊಂದು ತರಲಿ, ದೇವರಿಗೆ ಅರ್ಪಣೆ ಮಾಡಿ ಅವನ ಪ್ರಸಾದ ಅಂತ ತಿಳ್ಕೊಂಡು ಅಂತೇಳಿ ಸ್ವೀಕಾರ ಮಾಡಬೇಕು. ಇದಕ್ಕೆ ಅಸ್ತೇಯ ಅಂತ ತಿಳ್ಕೊಂಡು ಅಂತೇಳಿ ಕರೀತಾರೆ. ಆನಂತರ ತೃಪ್ತಿ. ನಿನ್ನಿಂದ ದಿವಸ ಪೂರ್ತಿ ಕೇಳಿದ್ದೀರಿ, ಭಗವಂತ ಕೊಟ್ಟದ್ರಲ್ಲಿ ಸಂತೋಷದಿಂದ ಸಾಕು. ಇಷ್ಟು ಕೊಟ್ಟಾನಲ್ಲ ಪರಮಾತ್ಮ, ಇಷ್ಟು ಕೊಡದೇ ಇದ್ದು ಎಷ್ಟು ಜನ, ಇಷ್ಟು ಪಡೆಯದೇ ಇರತಕ್ಕಂಥ ಎಷ್ಟು ಲಕ್ಷ ಲಕ್ಷ ಕೋಟಿ ಜನ ಇಲ್ಲ. ಪರಮಾತ್ಮ ಇಷ್ಟು ಕೊಟ್ಟಾನಲ್ಲ ಅಂತ ತಿಳ್ಕೊಂಡಿರ್ತಕ್ಕಂಥ ತೃಪ್ತಿ. ಆನಂತರ ಯಾವದರ್ಥ ಪರಿಗ್ರಹ. ಎಷ್ಟು ಬೇಕು ಅಷ್ಟೇ ಗಳಿಸಬೇಕು. ಆನಂತರ ಅರ್ಥ ಪರಿಗ್ರಹ. ಎಷ್ಟು ಬೇಕು ಅಷ್ಟು ಮಾತ್ರ ಗಳಿಸಬೇಕು, ಅಷ್ಟೇ ಮಾತ್ರ ಪದಾರ್ಥಗಳನ್ನು ಮನೇಲಿ ಇಟ್ಕೊಳ್ಬೇಕು, ಅಷ್ಟೇ ಮಾತನಾಡಬೇಕು. ಇವುಗಳಿಗೆ ಯಮ ಅಂತಿಕೊಂಡು ಅಂತೇಳಿ ಕರೀತಾರೆ ಸಂಕ್ಷಿಪ್ತವಾಗಿ. ಹಾಗೆ 12 ಯಮಗಳನ್ನು ವಿಸ್ತಾರವಾಗಿ ಹೇಳಿದ್ದಾರೆ, ಏಕಾದಶ ಸ್ಕಂದದಲ್ಲಿ ಬರ್ತದೆ. ಎರಡನೇದ್ದು ನಿಯಮ. ನಿಯಮ ಅಂತ ತಿಳ್ಕೊಂಡಂತಂದರೆ ಪರಮಾತ್ಮ ಹೇಳಿದ ಆಜ್ಞೆಯನ್ನು ಪರಿಪಾಲನೆ ಮಾಡೋದು. ಮೊದಲನೇದ್ದು ಬ್ರಹ್ಮಚರ್ಯ, ಪರಮಾತ್ಮನಲ್ಲಿ ಮನಸ್ಸಿಡುವಿಕೆ. ಒಂದು ಬ್ರಹ್ಮಚರ್ಯ, ಭೋಗದಿಂದ ದೂರ ಇರುವಿಕೆ. ವಿವಾಹಿತರಿಗೆ ಎಷ್ಟು ಬೇಕೋ ಅಷ್ಟೇ, ಅವರಿಗೆ ನಿಯಮ ಮಾಡಿದಷ್ಟೇ ಭೋಗವನ್ನು ಮಾಡಬೇಕು. ಬ್ರಹ್ಮಚಾರಿ, ಸನ್ಯಾಸಿ, ವಾನಪ್ರಸ್ಥಾಶ್ರಮಗಳಿಗೆ ಭೋಗವೇ ಇಲ್ಲ. ಆನಂತರ ಎರಡನೆಯದ್ದು ತಪಸ್ಸು. ತಪಸ್ಸು, ಈಗೇನು ಶ್ರವಣ ತಪಸ್ಸು ಮಾಡ್ತಾ ಇದ್ದೀರಿ, ಪ್ರವಚನ ತಪಸ್ಸು ನಡೆದಿದೆ, ಹೀಗೇನಾದರೂ ಪರಮಾತ್ಮನ ಉಪವಾಸ ಮಾಡೋದೊಂದು ತಪಸ್ಸು, ಪ್ರದಕ್ಷಿಣೆ ಹಾಕೋದೊಂದು ತಪಸ್ಸು, ಪರಮಾತ್ಮನ ಹರಿಕಥಾಮೃತಸಾರವನ್ನು ಚಿಂತನೆ ಮಾಡೋದೊಂದು ತಪಸ್ಸು, ಹಾಡುಗಳನ್ನು ಹೇಳ್ಕೊಳ್ಳೋದೊಂದು ತಪಸ್ಸು. ಆನಂತರ ಮಹಾಭಾರತ ಆತ್ಮನಿರ್ಣಯ ಅಥವಾ ಸೂಕ್ತಗಳನ್ನು, ಮಂತ್ರಗಳನ್ನು ಪಾರಾಯಣ ಮಾಡೋದು, ಇದು ಒಂದು ತಪಸ್ಸು. ಮೂರನೆಯದ್ದು ಶೌಚ, ಪಾವಿತ್ರ್ಯ. ಸ್ನಾನ ಸಂಧ್ಯಾವಂದನಾದಿಗಳಿಂದ ಶರೀರ ಶುದ್ಧಿ, ಮನಃಶುದ್ಧಿ. ಆನಂತರ ಪರಮಾತ್ಮನಲ್ಲಿಯೇ ಏಕಾಗ್ರಚಿತ್ತನಾಗಿದ್ದುಕೊಂಡು ಇದರ ಹಿಂದೆ ಹೇಳಿದಂತೆ ವಿಷ್ಣು ತೀರ್ಥರು ಹೇಳಿದ ಕ್ರಮದಲ್ಲಿ ಶೌಚ ಹೇಗಿದೆ ಅಂತ ತಿಳ್ಕೊಂಡಂತಂದರೆ, ನೀವು ನಮ್ಮ 30 ಭಾಗವತ ಧರ್ಮದಲ್ಲಿ ಅದನ್ನು ನೋಡಿದ್ದೀರಿ. 30 ಭಾಗವತ ಧರ್ಮದಲ್ಲಿ ಶೌಚ ಅಂದರೆ ಏನು ಅಂತ ತಿಳ್ಕೊಂಡಂತ ಅನ್ನೋದನ್ನು ನಮಗೆ ತಿಳಿಸಿ ಹೇಳಿದ್ದಾರೆ. ಕರ್ಮಸು ಅಸಂಗಮ ಶೌಚಂ. ಯಾವುದೇ ಕೆಲಸದಲ್ಲಿ ಬಹಳ ಇನ್ವಾಲ್ವ್ ಆಗೋದು ಬೇಡ. ಅಂದರೆ ಲೌಕಿಕ ಕಾರ್ಯದಲ್ಲಿ ಇಲ್ಲಿ ಇನ್ವಾಲ್ವ್ ಆಗಿ ಅದು ಶೌಚ ಅಂತ ಅನಿಸ್ಕೊಳ್ತಾರೆ. ಆನಂತರ ನಾಲ್ಕನೆಯದ್ದು ಸ್ವಾಧ್ಯಾಯ. ಎಷ್ಟು ಸಾಧ್ಯ ಇದೆ ಓದಿ, ಎಷ್ಟು ಸಾಧ್ಯ ಇದೆ ಸಂತೋಷಪಟ್ಟು ಇನ್ನೊಬ್ಬರಿಗೆ ಹೇಳ್ತಾ ಇದ್ದರೆ ವಿಷಯಗಳು ಗಟ್ಟಿಮುಟ್ಟಾಗ್ತವೆ. ಆನಂತರ ನಿಯಮಿತವಾಗಿ ಭಗವಂತನ ಆರಾಧನೆ, ಪೂಜೆ. ಒಂದು ದಿವಸ ಪೂಜೆ ಬಿಡಬೇಡಿ. ಸತ್ಯಪ್ರಮೋತೀರ್ಥ, ಪೂಜ್ಯರಾದ ಸತ್ಯಪ್ರಮೋತೀರ್ಥ ಶ್ರೀಪಾದಂಗಳವರು 50 ವರ್ಷ ಸನ್ಯಾಸ ಆದಮೇಲೆ ಪೀಠದ ಮೇಲಿದ್ದರು, ಒಂದು ದಿವಸ ಪೂಜೆ ಬಿಡಲಿಲ್ಲ.
ನಾನು ನೋಡಿದ್ದೇನೆ, ಕೆಲವು ಒಂದೆರಡು ಸಲ ಅವ್ರಿಗೆ ಕಾಲಿಗೆ ಫ್ರ್ಯಾಕ್ಚರ್ ಆಗಿತ್ತು. ಕಾಲಿಗೆ ಫ್ರ್ಯಾಕ್ಚರ್ ಆಗಿದ್ದರೆ ಕಟ್ಟಿಗೆ ಕಟ್ಟಿಕೊಂಡು ಸ್ನಾನ ಮಾಡಿ ಆನಂತರ ಪೂಜೆ ವೇಳೆಗೆ ತೆಗೆದು ಪೂಜೆ ಮಾಡಿ ನಂತರ ಊಟ ಮಾಡಿದರೂ ಬೇಕು. ಊಟ ಎಷ್ಟೊಂದಲ್ಲ ಬಿಟ್ಟಿದ್ದಾರೆ, ಆಹಾರ ಬಿಟ್ಟಿದ್ದಾರೆ, ಪೂಜೆ ಬಿಡಲಿಲ್ಲ, ನ್ಯಾಯಸುಧಾ ಪಾಠ ಬಿಡಲಿಲ್ಲ. ಆದ್ದರಿಂದಾಗಿ ಆ ರೀತಿಯಾಗಿರ್ತಕ್ಕಂಥ ಇದು 5 ಯಮಗಳು, 5 ನಿಯಮಗಳು. ಇದರ ನಂತರ 3ನೇದ್ದು ಆಸನ. ಪವಿತ್ರವಾದ ಒಂದು ಸ್ಥಳ ಮಾಡಿ. ಈಗಿನ ಮನೆಗಳಲ್ಲಿ ಎಲ್ಲಿ ಕೂತು ಜಪ ಮಾಡಬೇಕು? ಪ್ರಾಬ್ಲಮ್. ಸಣ್ಣ ಅಡಿಗೆ ಮನೆ, ಅಡಿಗೆ ಮೂನೆಯಲ್ಲಿ ದೇವರು, ಅಲ್ಲಿ ಕೂತ್ಕೊಂಡು ಧ್ಯಾನ ಮಾಡಿ ಜಪ ಮಾಡಿದರೆ ಅಡುಗೆ ಮಾಡ್ಲಿಕ್ಕೆ ಹೆಂಡ್ತಿ ಹೇಳ್ರಿ ಅಂತ ತಗೊಂಡು ತಂದುಬಿಡ್ತಾಳೆ. ನೀವು ಕೂತ್ಕೊಂಡ್ರೆ ಮಾಡೋರು ಯಾರು? ಇನ್ನು ಹೊರಗಿನ ರೂಮಿಗೆ ಬಂದರೂ ಅಲ್ಲೇ ಚಪ್ಪಲಿ, ಅಲ್ಲೇ ಎಲ್ಲ ಪ್ರತಿಯೊಂದೆಲ್ಲ ಚಪ್ಪಲಿ ಸ್ಟ್ಯಾಂಡ್ ಅಲ್ಲೇ ಇರ್ತದೆ. ಇನ್ನು ಬೆಡ್ರೂಮು ತಮೋಗುಣ. 2-3 ಬೆಡ್ರೂಮ್ ಇದ್ದರೂ ಒಂದರಲ್ಲಿ ಕೂತು ಧ್ಯಾನ ಮಾಡಲಿಕ್ಕೆ ಪರ್ಮಿಷನ್ ಇಲ್ಲ, ಆಗೋದಿಲ್ಲ. ಅದು ತಮೋಗುಣದ ಸ್ಥಾನಗಳು, ಅಲ್ಲಿ ಯಾವುದೇ ರೀತಿ ಧ್ಯಾನ ಜಪ ಆಗೋದಿಲ್ಲ. ಒಂದು ಪವಿತ್ರವಾದ ಒಂದು ಸಣ್ಣ ರೂಮ್ ಬೇರೆ ಪ್ರತ್ಯೇಕ ಮಾಡಿಕೊಳ್ಳಿ. 4x4 ಸಾಕು, ಪಾರ್ಟಿಷನ್ ಹಾಕ್ಕೊಂಡು ದಿನ ಅಲ್ಲೇ ಕೂತ್ಕೊಂಡು ನಾನು ದೇವರ ಧ್ಯಾನ ಮಾಡ್ತೇನೆ ಅಂತ ತಿಳ್ಕೊಂಡು ಅಂತೇಳಿ ಅಲ್ಲಿ ಕೂತ್ಕೊಂಡು ಆಸನದಲ್ಲಿ ವಸ್ತ್ರದ ಆಸನ, ಕೃಷ್ಣಾಜಿನದ ಆಸನ, ದರ್ಭಾಸನ ಅಥವಾ ಒಂದು ಶಾಲು ಹಾಸ್ಕೊಂಡು ಅದ್ರ ಮೇಲೆ ಕೂತ್ಕೊಂಡು ತಲೆ ಹಿಂಭಾಗ ಮತ್ತು ನನ್ನ ಇಲ್ಲಿ ಸ್ಪೈನಲ್ ಕಾರ್ಡ್ ಒಂದೇ ರೇಖೆಯಲ್ಲಿ ಬರಬೇಕು, ಬಗ್ಗೆ ಕೂತ್ಕೊಳ್ಳೋದಲ್ಲ. ಕೂತ್ಕೊಂಡು ತನ್ನ ದೃಷ್ಟಿಯನ್ನು ಮೂಗಿನ ತುದಿಗಿಟ್ಟು ಆ ರೀತಿಯಾಗಿ ಆ ಕಾಲದಲ್ಲಿ ಗುರುಗಳಿಂದ ಉಪದೇಶ ತೆಗೆದುಕೊಂಡಿರ್ತಕ್ಕಂಥ ಮಂತ್ರ, ಮುಖ್ಯವಾಗಿ ಮಂತ್ರ ಓಂ ಭೂರ್ಭುವಸ್ವ ತತ್ಸವಿತುರ್ವರೆಣ್ಯಂ ಭರ್ಗೋದೇವಸ್ಯ ಧೀಮಹಿ ಧಿಯೋ ಯೋನ ಪ್ರಚೋದಯಾತ್. ಹೆಣ್ಮಕ್ಕಳಿಗೆ ಶ್ರೀಕೃಷ್ಣ ಮಂತ್ರವನ್ನು ಸ್ವಾಮಿಗಳು, ದೊಡ್ಡವರು ಗುರುಗಳು ಗುರುಮಂತ್ರ ಅಂತ ಕೊಟ್ಟಿರ್ತಾರೆ. ಅದನ್ನು ಜಪ ಮಾಡಲಿಕ್ಕೆ ತಯಾರು ಮಾಡಿಕೊಳ್ಳೋದು. ಪರಿಹಾಯ ಅಂಗ ಚಾಂಚಲ್ಯಂ. ಜಪ ಆಗುವವರಿಗೂ ಈ ಕಡೆ ಆ ಕಡೆ ಕೆಲಸ ಎಲ್ಲ ಕುರ್ಚಿ ಮೇಲೆ ಕೂತ್ಕೊಂಡು ಕೆಲಸಬಿಟ್ಟು ಆನಂತರ ಜಪ ಮಾಡ್ತಾ ಕೂತ್ಕೊಳ್ತಕ್ಕಂಥ ಕ್ರಮ, ಆನಂತರ ಕಾಲು ಚಾಚಿಕೊಂಡು ಕೂತ್ಕೊಳ್ಳೋದು, ಆಸನ ಮಾಡ್ಕೊಂಡು ಕೂತ್ಕೊಳ್ಳೋದು ಇಲ್ಲ. ಅಷ್ಟು ಜಪ ಮಾಡಲೇಬೇಕು. ಆ ಮಾಡಿದ ಜಪ ಹೆಚ್ಚು ಪರಮಾತ್ಮ ಅನುಗ್ರಹ ಮಾಡೋದಿಲ್ಲ. ಅಂಗಚಾಂಚಲ್ಯ ಬಿಡಬೇಕು. ಕೈಕಾಲು ಮನೆ ಅಳಿಗಾಡಿಸ್ಬಾರ್ದು. ಅಳಿಗಾಡಿಸ್ಬಾರ್ದು. ಅದಕ್ಕೋಸ್ಕರ ಹಿಂದಿನ ಕಾಲದಲ್ಲಿ ಜಪಕ್ಕೆ ಹಿಂಗೆ ಕೈ ಕೆಳಗೊಂದೇನೋ ಇಟ್ಕೊಳ್ತಿದ್ರು. ಬರ್ತದೆ, ಇಟ್ಕೊಳಿಗೆ ಬರ್ತದೆ. ಯಥಾ ಸುಖ ಯಾ ಸ್ಥಿತಿ. ಇಂಥದೇ ಆಸನ ಅಂತ ಆಸನ ಆಚಾರ್ಯ ಹೇಳ್ತಾರೆ. ಹೇಗೆ ಕೂತ್ರೆ ನಿಮಗೆ ಏಕಾಗ್ರತೆ ಬರ್ತದೆ. ಪದ್ಮಾಸನವೋ ಸ್ವಸ್ತಿಕಾಸನವೋ ಯಾವುದೇ ಆಸನ ಕಾಲು ಚಾಚ್ಕೊಂಡು ಕೂತ್ರಲ್ಲ. ಯಾವ ರೀತಿ ನೀವು ಕುಳಿತುಕೊಂಡ್ರೆ ನಿಮಗೆ ಸ್ಥಿರತೆಯಿಂದ ಕೂತ್ಕೊಳ್ಳಿಕ್ಕೆ ನಿಮಗೆ ಶ್ರಮ ಆಗೋದಿಲ್ಲ, ಕೈಕಾಲು ನೋಯಿಸೋದಿಲ್ಲ, ಆ ರೀತಿ ಕೂತ್ಕೊಳ್ಳಿ. ರುಜುಕಾಯ ಸಮಭ್ಯಸೇತ್. ಆದರೆ ಬಗ್ಗಬಾರ್ದು, ಇದು ಮಾಡಬಾರ್ದು, ಸೀದಾ ಈ ರೀತಿಯಾಗಿರ್ತಕ್ಕಂಥ ಕ್ರಮದಲ್ಲಿರಬೇಕು. ಹೀಗೆ ಯಾಕೆ ಇರಬೇಕು ಅನ್ನೋದಕ್ಕೋಸ್ಕರ ಒಂದು ದೊಡ್ಡ ಇದು ಮುಂದೆ ಸಂದರ್ಭ ಬಂದಾಗ ನೋಡಿಕೊಳ್ಳೋಣ. ಇದು 3ನೇ ಯೋಗ. ಆಸನ ಒಂದು ತಾಸು, ಈಗ ಒಂದು ತಾಸು ಕೂತ್ಕೊಳ್ತೀರಲ್ಲ, ಇದೇ ಆಸನ ಜಯ. ನಡು ಎದ್ದು ಹೋಗ್ತಿದ್ರೆ ಮಾತ್ರ ಸ್ವಲ್ಪ ಆಸನ ಜಯ ಇಲ್ಲ ಅಂತ ಅರ್ಥ. ಕೂತ್ಕೊಂಡ ಕ್ಷಣಕ್ಕೇನೆ ಭಾಗವತ ಕೇಳೋರಿಗೆ ಹೇಳುವಂಗಿಲ್ಲ. ಇದರ ನಂತರ ಪ್ರಾಣಾಯಾಮ, ಶ್ವಾಸವನ್ನು ತೆಗೆದುಕೊಳ್ತಕ್ಕಂಥದ್ದು. ಮೊದಲು ಎಡಭಾಗವನ್ನು ಹೀಗೆ ಹಿಡಿದು ಬಲಭಾಗದಿಂದ ಶ್ವಾಸ ಬಿಡಿ. ಇದು ರೇಚಕ. ಆನಂತರ ಕ್ರಮವಾಗಿ 24 ಅಕ್ಷರವರೆಗೂ ಶ್ವಾಸ ಕ್ರಮವಾಗಿ ತೆಗೆದುಕೊಳ್ಳಿ, ಅದು ಪೂರಕ. ಆನಂತರ ನಾಸಾಗರದಲ್ಲಿ ಅದನ್ನು ಸ್ಥಾಪನೆ ಮಾಡುವುದು.
1 ನಿಮಿಷ 2 ನಿಮಿಷ 5 ನಿಮಿಷ 10 ನಿಮಿಷ 15 ನಿಮಿಷ ಅರ್ಧ ಗಂಟೆ ಅಭ್ಯಾಸದ ಮೇಲೆ ಅವಲಂಬಿಸಿರ್ತದೆ. ಆಮೇಲೆ ಸಾವಕಾಶವಾಗಿ ಬಿಡೋದು. ಮೊದಲು ರೇಚಕ, ಪೂರಕ, ಕುಂಭಕ, ರೇಚಕ. ಈ ಕ್ರಮದಲ್ಲಿ ಪ್ರಾಣಾಯಾಮವನ್ನು ಮಾಡಿದರೆ ಶರೀರದಲ್ಲಿರ್ತಕ್ಕಂಥ ಎಷ್ಟೋ ದೋಷಗಳು, ಪ್ರಾಣಾಯಾಮ ಮಾಡ್ತಕ್ಕಂಥವನಿಗೆ ಕೊರೋನಾ ಆಗೋದಿಲ್ಲ. ಪ್ರಾಣಾಯಾಮದಿಂದ ಲಂಗ್ಸ್ಗೆ ಸಂಪೂರ್ಣ ಲಂಗ್ಸ್, ಹಾರ್ಟ್ ಇವುಗಳಿಗೆ ಪರಿಪೂರ್ಣವಾದಂಥ ಆಕ್ಸಿಜನ್ ಸಿಗ್ತದೆ. ಅದರಿಂದ ಮತ್ತೆ ಪುನಃ ದೇಹದ ಉಳಿದ ಫಂಕ್ಷನ್ಗಳು ಕೂಡ ಸರಿಯಾಗ್ತದೆ. ಇಷ್ಟು ಕ್ರಮವಾಗಿ ಬೆಳಗ್ಗೆ ಸ್ವಲ್ಪ ಮಾಡಲೇಬೇಕು. ಆನಂತರ ನೀವು ಕುರ್ಚಿ ಮೇಲೆ ಸುಮ್ಮ ಕೂತಿರ್ತೀರಲ್ಲ, ಹೋಗಲಿ ಟಿ ವಿ ನೋಡ್ಕೊಂಡು ಕೂತಿರ್ತೀರಿ, ಪೂರಕ, ಕುಂಭಕ, ರೇಚಕ ಮಾಡ್ತಾಯಿರಿ. ನೋಡಿ ನಿಮ್ಮ ಶರೀರದಲ್ಲಿ ಎಷ್ಟು ಬದಲಾವಣೆ ಆಗ್ತದೆ. ಆನಂತರ ಪ್ರತ್ಯಾಹಾರ. ಪ್ರತ್ಯಾಹಾರದಿಂದ ಏನಾಗ್ತದೆ ಅಂತ ತಿಳ್ಕೊಂಡಂತಂದರೆ, ಕುಂಭಕದಲ್ಲಿ ನಾವು ಶ್ವಾಸ ನಿರೋಧ ಮಾಡಿದಂತೆ ನಮಗೆ ಅಲ್ಲಿಯೇ ಮಾತ್ರ ಲಕ್ಷ್ಯ ಇರ್ತದೆ, ಬೇರೆ ಕಡೆಗೆ ಲಕ್ಷ್ಯ ಇರೋದಿಲ್ಲ. ಬೇರೆ ಕಡೆ ಲಕ್ಷ್ಯ ಇರೋದರಿಂದಾಗಿ ಕ್ರಮವಾಗಿ ನಮಗೆ ಶರೀರದ ಬೇಡಿಕೆಗಳು ಕಡಿಮೆ ಆಗ್ತಾ ಬರ್ತದೆ. ಪ್ರತ್ಯಾಹಾರದಿಂದ ಸಂಸರ್ಗ ನಾಶವಾಗ್ತದೆ. ಯಾಕೆಂದರೆ ಪ್ರತಿ ಆಹಾರ ಭಗವಂತನ ಕೊಡೆಗೆ ನಮ್ಮ ಮನಸ್ಸನ್ನು ಇಂದ್ರಿಯಗಳನ್ನು ಒಯ್ಯುವಿಕೆ. ಆಹಾರ ಅಂತಕೊಂಡು ತಿನ್ನೋದು ಅಷ್ಟೇ ಅಲ್ಲ, ಆಹರಣ ಅಂದರೆ ತರುವುದು ಅಂತ ಅರ್ಥ. ಪ್ರತಿ ಭಗವಂತನಲ್ಲಿ ನಮ್ಮ ಸಕಲ ಇಂದ್ರಿಯಗಳ ಪ್ರವೃತ್ತಿಗಳನ್ನು ಇಡುವಿಕೆ, ಇದು ಪ್ರತ್ಯಾಹಾರ ಅಂತ ತಿಳ್ಕೊಂಡಂತ ಅನಿಸ್ಕೊಳ್ತದೆ. ಕುಂಭಕದ ಮುಂದಿನ ಸ್ಥಿತಿ ಇದು ಪ್ರತ್ಯಾಹಾರ ಅಂತ ತಿಳ್ಕೊಂಡಂತೆ ಅನಿಸ್ಕೊಳ್ತದೆ. ಆ ನಂತರ 6ನೇದ್ದು ಧಾರಣ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಧಾರಣ ಅಂತ ತಿಳ್ಕೊಂಡಂತಂದರೆ ನಿಮಗೆ ನಾನು ದ್ವಿತೀಯ ಸ್ಕಂದದಲ್ಲಿ ಹೇಳಿದ್ದೇನೆ, ಮೂಲಾಧಾರದಿಂದ ಹಿಡಿದುಕೊಂಡು ಆಜ್ಞಾಚಕ್ರದವರೆಗೆ, ಆಜ್ಞಾಚಕ್ರದಿಂದ ನಂತರ ಸಹಸ್ರಾರ ಚಕ್ರದವರೆಗೆ ಆ 6 ಚಕ್ರಗಳಲ್ಲಿ ಪ್ರತಿಯೊಂದರಲ್ಲಿ ಕ್ರಮಶಃ 4, 6, 8, 10, 12, 16 ಕಮಲಗಳನ್ನು, ಆಜ್ಞಾಚಕ್ರದಲ್ಲಿ 2 ಕಮಲಗಳನ್ನು, ಆನಂತರ ಬ್ರಹ್ಮರಂಧ್ರದ ಮೇಲ್ಭಾಗದ ಷಡಂಗುಲದ ಮೇಲೆ ಸಹಸ್ರಾರ ಚಕ್ರವನ್ನು, ಈ ರೀತಿಯಾಗಿ ಆ ಚಕ್ರಗಳನ್ನು ಧ್ಯಾನ ಮಾಡಿ ಅಲ್ಲಿ ಮಾಡ್ತಕ್ಕಂಥ ಪರಮಾತ್ಮನ ಉಪಾಸನಾ ಕ್ರಮ ನಿಮಗೆ ದ್ವಿತೀಯ ಸ್ಕಂದದಲ್ಲಿ ವಿಸ್ತಾರವಾಗಿ ಹೇಳಿದ್ದೆ. ಅಲ್ಲಿ ಅದನ್ನು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸಿ. ಏನಿಲ್ಲ, ಅಕಾರದಿಂದ ಪ್ರಾರಂಭ ಮಾಡಿಕೊಂಡು ಕ್ಷರದವರೆಗೂ ಇರತಕ್ಕಂಥ ಅಕ್ಷರದಿಂದ ವಾಚ್ಯನಾದ ಪರಮಾತ್ಮನ ರೂಪದ ಚಿಂತನೆ. ಶ ಶ ಸ ಹ ಮೊದಲು ಮೂಲಾಧಾರದಲ್ಲಿ 4 ದಳದ 5 ಕಮಲಗಳು, ಶಾಂತ ಸಂಯುತ, ವಷಟ್ಕಾರ, ಸಾರಾತ್ಮ, ಹಂಸ, ಈ ರೀತಿಯಾಗಿರ್ತಕ್ಕಂಥ ಪರಮಾತ್ಮ 4 ರೂಪಗಳು. ಅಲ್ಲಿ 5 ಕಮಲಗಳು ನಾರಾಯಣ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ. ಈ ರೂಪಕ್ಕೂ ಆ ರೂಪದಲ್ಲಿಯೂ ಪರಸ್ಪರ ಚಿಂತನೆಯನ್ನು ಮಾಡ್ತಾ ಇದ್ದರೆ ಕ್ರಮವಾಗಿ ಮನಸ್ಸು ಏಕಾಗ್ರವಾಗ್ತದೆ. ಅರ್ಧ ಗಂಟೆ ಆದದ್ದು ನೆನಪಿರೋದಿಲ್ಲ. ಇದಕ್ಕೆ ಧಾರಣ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಇದರಿಂದ ನಮ್ಮ ಎಲ್ಲ ಪಾಪಗಳು ಹೊರಟೋಗ್ತಾರೆ. ದಿನಾಲು ಪಾಪ ಕಳೆದುಕೊಳ್ತಕ್ಕಂಥ ಉಪಾಯ ಇದು. ಇಲ್ಲರ ಪಾಪಗಳಾಗ್ತಾನೆ ಇರ್ತದೆ, ಪ್ಲಸ್ ಹಾಕೋತ ಹೋದ್ರೆ ಯಾವಾಗ ಮುಗಿಸೋದು ಅದನ್ನು. ಅದರ ನಂತರ 7ನೇ ಯೋಗ ಅಂತ ತಿಳ್ಕೊಂಡಂತಂದರೆ ಧ್ಯಾನ. ಏನೋ ದೇವ್ರ ಧ್ಯಾನ ಮಾಡ್ತೀವಿ, ಕೃಷ್ಣ 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 ಕೃಷ್ಣ, ಹರೇ ರಾಮ ಹರೇ ರಾಮ 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 ಹರೇ ಹರೇ. ಇದು ಧ್ಯಾನ ಅಲ್ಲ, ಇದು ನಾಮೋಚ್ಚಾರಣ, ನಾಮಸ್ಮರಣೆ. ಧ್ಯಾನ ಅಂತಕೊಂಡಂತಂದರೆ ಕೃಷ್ಣ ಮಂತ್ರ ಹೇಳ್ತಾ ಇದ್ರಲ್ಲ, ಸಂಪೂರ್ಣ ಕೃಷ್ಣನ ಚರಿತ್ರೆ ನಿಮ್ಮ ಕಣ್ಣೆದುರಿಗೆ ಬರಬೇಕು. ಕ್ಲೀಂ ಕೃಷ್ಣಾಯ ನಮಃ, ಕ್ಲೀಂ ಕೃಷ್ಣಾಯ ನಮಃ ಅಂತ ಹೇಳ್ತಕ್ಕಂಥ ಸಂದರ್ಭದಲ್ಲಿ ನಿಮಗೆ ಕಾರಾಗೃಹ ನೆನಪಾಗಬೇಕು. ಅಲ್ಲಿ ಪರಮಾತ್ಮ ತೋರಿಸಿದ ಆ ಚತುರ್ಭುಜ ರೂಪ ನೆನಪಾಗಬೇಕು. ಆನಂತರ
ಪರಮಾತ್ಮ ಗೋಕುಲಕ್ಕೆ ಹೋದದ್ದು ನೆನಪಾಗಬೇಕು, ಯಶೋಧಾದೇವಿಗೆ ತನ್ನ ಲೀಲೆ ತೋರಿಸಿದ ನೆನಪಾಗಬೇಕು, ಪೂತನಾದಿಗಳನ್ನು ಸಂಹಾರ ಮಾಡಿದ ನೆನಪಾಗಬೇಕು, ಪರಮಾತ್ಮ ಅನೇಕ ಬಾಲ್ಯಲೀಲೆಗಳನ್ನು ಮಾಡಿದ ನೆನಪಾಗಬೇಕು, ದನಗಳಿಗೆ ಕಾಯ್ಲಿಕ್ಕೆ ಹೋಗಿರ್ತಕ್ಕಂಥ ರೂಪ ನೆನಪು ಮಾಡ್ಕೊಳ್ಬೇಕು. ಈ ನೆನಪು ಮಾಡ್ಕೊಳ್ತಾ ಇರ್ತಕ್ಕಂಥ ಧ್ಯಾನ. ಇದು ಎಷ್ಟೊತ್ತು ನೀವು ಧ್ಯಾನ ಮಾಡ್ತೀರಿ, ಎಷ್ಟೊತ್ತು ಕೃಷ್ಣನ ಚರಿತ್ರೆ ಚಿಂತೆ ಮಾಡ್ತೀರಿ, ಎಷ್ಟೊತ್ತಲ್ಲಿ 4 ತಾಸು ಆದರೂ ಗೊತ್ತಾಗೋದಿಲ್ಲ. ಮಾಡಿ ನೋಡಿ, 4 ತಾಸು ಆದರೂ ಗೊತ್ತಾಗೋದಿಲ್ಲ. ಇದು ಧ್ಯಾನ ಅಂತ ತಿಳ್ಕೊಂಡು. ಇದರಿಂದ ಏನಾಗ್ತದೆ? ಅನೀಶ್ವರಾನ್ ಗುಣಾನ್, ನಮಗೆಲ್ಲಿರ್ತಕ್ಕಂಥ ಎಲ್ಲ ದುರ್ಗುಣಗಳು ಹೊರಟೋಗ್ತದೆ. ಪರಮಾತ್ಮನಲ್ಲಿ ದೈವಿ ಸಂಪತ್ತು ನಮಗೆ ಪ್ರಾಪ್ತಿಯಾಗ್ತದೆ, ಪರಮಾತ್ಮನಲ್ಲಿ ಏಕಾಗ್ರತೆ ಬರ್ತದೆ. ಅದರ ಜೊತೆಯಲ್ಲಿ ಒಂದೊಂದೇ ಅವಯವ ಬೇಕಾದ್ರೆ ಚಿಂತನೆ ಮಾಡಿ. ಒಂದು ದಿವಸ ಬರೀ ಪರಮಾತ್ಮನ ಅಂಗಾಲನ್ನು ಚಿಂತನೆ ಮಾಡಿ. ಏಕೈಕ ಅವಯವ ಚಿಂತನಂ ಧ್ಯಾನಂ ಅಂತ ತಿಳ್ಕೊಂಡು ಅಂತ ಹೇಳ್ತಾರೆ. ಒಂದೊಂದು ಇವತ್ತು ಬರೀ ಮುಖವನ್ನು ಚಿಂತನೆ ಮಾಡಿ ಪರಮಾತ್ಮಂದು. ಒಂದು ದಿವಸ ಬರೀ ಆ 4 ಬಾಹುಗಳನ್ನು ಚಿಂತನೆ ಮಾಡಿ. ಈ ರೀತಿಯಾಗಿ ಮಾಡ್ತಕ್ಕಂಥ ಧ್ಯಾನ ಅಂತಂತಾರೆ. ಸಮಾಧಿ ಅವಸ್ಥೆಯಲ್ಲಿ ಶ್ವಾಸೋಚ್ಛ್ವಾಸ ನಿಂತು ಹೋಗಿರ್ತದೆ, ಅದನ್ನು ಅಷ್ಟು ಅಭ್ಯಾಸ ಆಗಿರ್ತದೆ. ಮನಸ್ಸು, ಪ್ರಾಣ, ಇಂದ್ರಿಯಗಳು ಎಲ್ಲವೂ ಭಗವಂತನಲ್ಲಿ, ಅದನ್ನು ಋಷಿಗಳು ವರ್ಷಾನುಗಟ್ಟಲೆ ಮಾಡ್ತಾಯಿದ್ರು. ಅತಿ ಪ್ರೇಮ್ನ ಹರೋಯಃ, ಅತ್ಯಂತ ಪ್ರೇಮದಿಂದ ಪರಮಾತ್ಮನಲ್ಲಿ ಪ್ರಾಣ ಮನಸ್ಸುಗಳನ್ನು ನಿರೋಧ ಮಾಡಿ, ಸಮಾಧಿ ರೀತಿ ಪ್ರೋಕ್ತ ಯೋಗಿನಾಂ ಅಭಿವಾಂಚದ, ಸಮಾಧಿಗೆ ಅವಸ್ಥೆಗೆ ಹೋಗುವುದು ಅಭ್ಯಾಸ ಆಗಿದ್ದರೆ ಆ ಮನುಷ್ಯ ನಿಶ್ಚಿತವಾಗಿ ಕೂಡ ಮುಕ್ತನಾಗ್ತಾನೆ. ಋಷಿಗಳಿಗೆ ಅತ್ಯಂತ ಬೇಕಾಗಿರ್ತಕ್ಕಂಥ ಸ್ಥಿತಿ ಇದು. ಯದಾ ಮನಃ ಸ್ವವಿರಜಂ ಯೋಗೇನ ಸುಸಮಾಹಿತ, ಮನಸ್ಸು ಎಲ್ಲ ಬಿಟ್ಟು ಕೇವಲ ಪರಮಾತ್ಮನ ನೆನಪಿನಲ್ಲಿ ಆನಂದವನ್ನು ಅನುಭವಿಸಲಿಕ್ಕೆ ಪ್ರಾರಂಭ ಮಾಡ್ತದೆ, ಅದು ನಿಶ್ಚಿತವಾಗಿರ್ತಕ್ಕಂಥ ಅವಸ್ಥೆ. ಅಥವಾ ಭಾಗವತ ಅಭ್ಯಾಸ ಮಾಡ್ತಾ ಹೋಗಿ, ಕಣ್ಮುಚ್ಕೊಂಡು ಸ್ವಾಮಿಗಳ ಪ್ರವಚನಗಳಿವೆ, ವಿದ್ವಾಂಸರ ಪ್ರವಚನಗಳಿವೆ, ಭಾಗವತ ಪ್ರವಚನ ಇದೆ, ಕೇಳ್ತಾ ಕೂತ್ಕೊಳ್ಳಿ. ತೂಕಡೆ ನಿದ್ದೆ ಮಾಡಬೇಡಿ. ನಿಮಗೆ ತಾಸು 2 ತಾಸು ಓದೋದು ಗೊತ್ತಾಗೋದಿಲ್ಲ. ಇಲ್ಲ ಅಷ್ಟಾಗೋದಿಲ್ಲ ಅಂತಂದರೆ ನಿಮ್ಗೆ ಆಗ್ತದೆ. ಯಾಕೆ? ನಿಮ್ಗೆ ಅಭ್ಯಾಸ ಇದೆ ಇಲ್ಲ. 1 ಡೇ ಮ್ಯಾಚ್ನಲ್ಲಿ ಹೋಗೋದಕ್ಕೋಸ್ಕರ ಪೂರ್ತಿ 6 ತಾಸು ಕೂತ್ಲಿಕ್ಕೆ ನಿಮ್ಮ ಹತ್ರ ಅಭ್ಯಾಸ ಇದೆ ನಿಮಗೆ. ಆ ಅಭ್ಯಾಸ ಸ್ವಲ್ಪ ಈ ಕಡೆ ಉಪಯೋಗಿಸೋಣ. ಆದ್ದರಿಂದಾಗಿ ಯಾವಾಗ ನಮ್ಮ ಮನಸ್ಸು ಹೀಗೆ ಪರಮಾತ್ಮನಲ್ಲಿ ಆಸಕ್ತವಾಗ್ತದೋ ಆ ಕಾಲದಲ್ಲಿ ಬೆಂಕಿಗೆ ಕಟ್ಟಿಗೆ ಅಥವಾ ಕುರುಳು ಅಥವಾ ತುಪ್ಪ ಹಾಕದೇ ಇದ್ದರೆ ಹೇಗೆ ಆರಿ ಹೋಗಿಬಿಡ್ತದೆ, ಹಾಗೆ ನಮ್ಮ ಲೌಕಿಕ ಕಾಮನೆಗಳು, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳಿಗೆ ಧ್ಯಾನ ಮಾಡ್ತಾ ಕೂತ್ಕೊಂಡಾಗ ಅವುಗಳಿಗೆ ಆಹಾರ ಎಲ್ಲಿಂದ ಹಾಕಲಿಕ್ಕಾಗ್ತದೆ? ಆಹಾರ ಹಾಕಲಿಕ್ಕೆ ಆಗೋದಿಲ್ಲ. ಅಲ್ಲಿ ಪರಮಾತ್ಮನಲ್ಲಿ ಮನಸ್ಸು ಇರ್ತದೆ. ನಿಮಗೆ ಅನುಭವ ಬಂದಿದೆ ಅಲ್ಲ. ಭಾಗವತ ಕೇಳುವವರಿಗೂ ಸಿಟ್ಟು ಬರೋಂಗಿಲ್ಲ ನಿಮಗೆ. ಭಾಗವತ ಕೇಳೋದು ಒಮ್ಮೊಮ್ಮೆ ಆಚಾರ್ಯ ಮೇಲೆ ಸಿಟ್ಟು ಬರ್ಬೋದು. ಈಗ ನಮ್ಮನ್ನೇ ಬೈಲಿಕ್ಕತ್ತಾರೆ ಅಂತ ತಿಳ್ಕೊಂಡು ಅಂತೇಳಿ ಅನ್ನೋದು ಎಲ್ಲರಿಗೂ ಅನಿಸ್ತು. ಭಾಳ ಜನ ಅನೇಕ ಸಲ ಪುರಾಣದಲ್ಲಿ ಅನೇಕ ಜನ ಏನು ರೀ ಆಚಾರ್ಯ ಇವತ್ತು ನಮ್ಮನ್ನು ನೋಡಿ ಹೇಳಿದ್ರೆ ನೀವು ಅಂತ ತಿಳ್ಕೊಂಡು ಅಂತೇಳಿ, ಯಾರನ್ನು ನೋಡಿ ಹೇಳಿರೋದಿಲ್ಲ. ಭಾಗವತ ಪ್ರತಿಯೊಬ್ಬರ ಅನುಭವಗಳನ್ನು, ಅವನ ಒಳ್ಳೆತನವನ್ನು, ಅವನ ಕೆಟ್ಟತನವನ್ನು ಎಲ್ಲವನ್ನೂ ವಿಮರ್ಶೆ ಮಾಡ್ತದೆ. ಆಗ ನಮಗನ್ನಿಸ್ತದೆ ನನಗೆ ಹೇಳ್ತಾ ಇದ್ದಾರೆ ಅಂತ ತಿಳ್ಕೊಂಡು ಅಂತೇಳಿ. ಆಗ ಆಚಾರ್ಯ ಮೇಲೆ ಸಿಟ್ಟು ಬಂದರೆ ಬರಲಿ, ಪರವಾಗಿಲ್ಲ. ಆದರೆ ಭಗವಂತನ ಮಹಿಮೆ ಕೇಳುವಾಗ ಸಿಟ್ಟೆಲ್ಲಿಯದು, ಆಶೆಯಲ್ಲಿದು, ಮತ್ತೊಂದೆಲ್ಲಿದು ಏನಿಲ್ಲ. ಅವನೇ ಬೇಕು ಅಂತ ತಿಳ್ಕೊಂಡಿರ್ತಕ್ಕಂಥ ಒಂದು ಪ್ರೀತಿ ಹುಡ್ತದಲ್ಲ. ಈ ಸಾಧನೆ ಪ್ರತಿಯೊಬ್ಬ ವ್ಯಕ್ತಿ ಮಾಡಲೇಬೇಕು. ಅಷ್ಟಾಂಗ ಯೋಗ ಅಂತ ತಿಳ್ಕೊಂಡಂತಾರೆ. ಇದರ ನಂತರ ಪ್ರತಿಯೊಬ್ಬನ ಇನ್ನೊಂದು ಮಹಾನ್ ಕರ್ತವ್ಯ ಅಂತ ತಿಳ್ಕೊಂಡಂತಂದರೆ ತನ್ನ ವರ್ಣಾಶ್ರಮ ಧರ್ಮಗಳನ್ನು ಎಂದಿಗೂ ಬಿಡಲಿಕ್ಕಿಲ್ಲ. ಬ್ರಹ್ಮಚಾರಿ ಸನ್ಯಾಸಿ ಧರ್ಮ, ಸನ್ಯಾಸಿ ಗೃಹಸ್ಥ ಧರ್ಮ, ಸನ್ಯಾಸಿ ಹೋಗಿ ಗೃಹಸ್ಥ ಧರ್ಮ, ಇವೆಲ್ಲ ಮಿಕ್ಸ್ ಮಾಡಿದರೆ ಅವನ ಪತನ ನಿಶ್ಚಿತ. ಯಾವ ವರ್ಣದಲ್ಲಿ ಹುಟ್ಟಿದ್ದೀರಿ ಅದೇ ಭಗವಂತನ ಆರಾಧನೆ ಮಾಡುವ ಶ್ರೇಷ್ಠವಾಗಿರ್ತಕ್ಕಂಥ ಕರ್ತವ್ಯ. ಯಾವ ಆಶ್ರಮದಲ್ಲಿದ್ದೀರಿ ಆಶ್ರಮಕ್ಕೆ ಸಂಬಂಧಿಸಿದಷ್ಟೇ ಆಚರಣೆ ಮಾಡಿ. ಇನ್ನೊಂದು ಆಶ್ರಮದಲ್ಲಿ ಮತ್ತೊಂದು ಆ ಜುರಿಸ್ಟಿಕ್ಷನ್ ದಾಟಿ ಹೋಗಬೇಡಿ. ಅದರಿಂದ ಏನಾಗ್ತದೆ ಅಂತ ಅನ್ನೋದನ್ನು ಮತ್ತೆ ಮುಂದಿನ ವಿಷಯದಲ್ಲಿ ತಿಳಿಸುತ್ತಾ ಇದ್ದಾರೆ.
ಇತಿ ಅದ್ಯ ಕಥಾ ಪ್ರಸಕ್ತಿ ಶ್ರೀಕೃಷ್ಣ ಅರ್ಪಣಮಸ್ತು. ನಾನು ನಾರದ ಯುಧಿಷ್ಠಿರ ಸಂವಾದವನ್ನು ಒಂದೆರಡು ದಿವಸ ಮುಗಿಸ್ಬೇಕು ಅಂತ ಮಾಡಿದ್ದೆ. ಅದನ್ನು ನೋಡಿದರೆ ಇಷ್ಟು ವಿಷಯ ಇದೆ ಅಲ್ಲ. ನನ್ನ ಶ್ರೋತೃಗಳು ಕೇಳಲಿಕ್ಕೆ ತಯಾರಿದ್ದಾಗ ಸಂಕ್ಷೇಪ ಯಾಕೆ ಮಾಡಲಿ? ಅಲ್ಲಿ ಹೇಳಿದ ಒಂದು ವಿಷಯವನ್ನು ಬಿಡದೆ ನಿಮ್ಮ ಎದುರಿಗೆ ಯಥಾಶಕ್ತಿ ಇಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಒಂದು ಸಲ ಜೀವನದಲ್ಲಿ ಪೂರ್ತಿ ಭಾಗವತ ಕೇಳೋಣಂತಲ್ಲ. ಅದರರ್ಥ ಇನ್ನೊಮ್ಮೆ ಕೇಳಬೇಡಿ ಅಂತ ಅರ್ಥಲ್ಲ. ಇನ್ನೊಮ್ಮೆ ಕೇಳೋ ಸಾಮರ್ಥ್ಯಕ್ಕೆ ಮತ್ತೆ ಕೇಳಿ. ಆದರೆ ಒಂದು ಸಲ ಈಗ ಸದ್ಯಕ್ಕಂತೂ ನಾವು ಪೂರ್ತಿ ಭಾಗವತ ಕೇಳೋಣ. ಇದರ ಓಡುವ ರನ್ನಿಂಗ್ ರೇಸ್ ಇಲ್ಲಷ್ಟು ವೇಳೆ ಇಲ್ಲರಿ ಅಂತಿಕೊಂಡಂತಂದ್ರೆ ಒಂದು ಕೆಲಸ ಮಾಡೋಣ. 7 ದಿವಸವೋ 15 ದಿವಸವೋ 1 ತಿಂಗಳು ದಿನಕ್ಕೆ 12 ತಾಸು ಕೊಡ್ಲಿಕ್ಕೆ ತಯಾರಿದ್ರೆ ಹೇಳಿ. ದಿನಕ್ಕೆ 12 ತಾಸು ಕೂತ್ಕೊಂಡ್ರೆ ಒಂದು ಸ್ವಲ್ಪ ಪೂರ್ತಿ ಭಾಗವತವನ್ನು ಸಂಕ್ಷಿಪ್ತವಾಗಿ ನಿಮಗೆ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಈಗ ಎಷ್ಟು ತಾಸಾಯಿತು? 170 ತಾಸು ಕೇಳಿದ್ದೀರಿ ನೀವು ಭಾಗವತ. 175 ತಾಸು, ಮೊದಲೇ ಅರ್ಧ, ಕೆಲವು ಸಲ 1.25 ತಾಸು 1.5 ತಾಸು ಆಗಿದೆ. 175 ತಾಸು ಕೇಳಿದ್ದೀರಿ ಅಂದರೆ ಪರೀಕ್ಷಿತ ರಾಜನಿಗಿಂತಲೂ ಸ್ವಲ್ಪ ಹೆಚ್ಚಿಗೆ ಕೇಳಿದ್ದೀರಿ. ಪರೀಕ್ಷಿತ ರಾಜ ಕೇಳಿದ್ದು 168 ತಾಸು. ನೀವು ಅದಕ್ಕಿಂತ ಒಂದು 7-8 ತಾಸು ಹೆಚ್ಚಿಗೆ ಕೇಳಿದ್ದೀರಿ. ಇನ್ನೂ ಇಷ್ಟೇ ಕೇಳಲಿಕ್ಕಿದೆ. ಅಂದಮೇಲೆ ಆ ರೀತಿಯಾಗಿರ್ತಕ್ಕಂಥ ಸಾಧನೆ ನಮ್ಮದು ಆಗ್ತದೆ. ಸಂಕ್ಷೇಪ ಮಾಡೋದಿಲ್ಲ ವಿಷಯಗಳನ್ನು. ಆದರೆ ಒಂದು ರಿಕ್ವೆಸ್ಟ್, ಇವತ್ತು ಏನಾಗಿದೆ ಅಂತ ಅನ್ನೋದನ್ನು ಒಂದು ಸಣ್ಣ ಎಕ್ಸಸೈಸ್ ಮಾಡ್ಕೊಳ್ಳಿ, ಬರೆದು ಇಟ್ಕೊಳ್ಳಿ. ಬೇಡ ನಿಮ್ಗೆ ಮರೆತು ಹೋದರೆ ನಮ್ಮ ಪ್ರತಿಯೊಂದು ಎಪಿಸೋಡ್ ಮೊದಲು ಅದ್ರ ಹೆಡ್ಡಿಂಗ್ ಕೊಟ್ಟಿದೆ. ನಿನ್ನಿನ ಇದಕ್ಕೆ ಹೆಡ್ಡಿಂಗ್ ಕೊಟ್ಟಿದೆ, ಮಾನಸ ಯಜ್ಞದ ಚಿಂತನ ಅಂತ ತಿಳ್ಕೊಂಡು ಅಂತೇಳಿ. ಹಾಗಾದ್ರೆ ಮಾನಸ ಯಜ್ಞ ನೆನಪಾದರೆ ಸ್ವಲ್ಪ ಆದರೂ ಒಂದು ವಿಷಯ ಬರ್ತದೆ. ಅದನ್ನು ಲೀಸ್ಟ್ ಆದರೂ ಮಾಡಿ. ಈ 170 ದಿವಸದಲ್ಲಿ ಯಾವ್ಯಾವ್ದು ವಿಷಯ ಆಗಿದೆ ಪ್ರತಿಯೊಂದಕ್ಕೂ ಒಂದೊಂದು ನಾನು ಹೆಡ್ಡಿಂಗ್ ಕೊಡ್ತಾ ಹೋಗಿದ್ದೇನೆ. ಆ ಹೆಡ್ಡಿಂಗ್ ಇಟ್ಕೊಂಡು ದಿವಸಕ್ಕೊಂದು ಸಲ ನೋಡಿದ್ರು ಕೂಡ ಒಂದು ಸ್ವಲ್ಪ ಕೇಳಿದ ನೆನಪಾಗ್ತದೆ. ಯಾಕೆಂತಂದರೆ ಮನೋರಂಜನೆಗೋಸ್ಕರ ಭಾಗವತ ನಾನು ಹೇಳ್ತಾ ಇಲ್ಲ, ನೀವು ಕೇಳ್ತಾ ಇಲ್ಲ. ಭಗವಂತನ ಪ್ರಾಪ್ತಿಯ ನಮ್ಮ ಉದ್ದೇಶ, ಭಗವಂತ ಅನುಗ್ರಹದ ಪ್ರಾಪ್ತಿಯ ಉದ್ದೇಶ. ಆದ್ದರಿಂದ ಸ್ವಲ್ಪ ಅಭ್ಯಾಸ ರೀತಿಯಿಂದ, ಯಾಕೆ ಎಲ್ಲರಿಗೂ ಈಗಿನ ದಿವಸದಲ್ಲಿ ಬರೀಲಿಕ್ಕೆ ಓದಲಿಕ್ಕೆ ಬಂದೇ ಬರ್ತದೆ. ಎಷ್ಟೋ ಜನ ಗ್ರ್ಯಾಜುಯೇಟ್, ಡಬಲ್ ಗ್ರ್ಯಾಜುಯೇಟ್, ನನಗಿಂತ ಹೆಚ್ಚು ಕಲ್ತವರಿದ್ದೀರಿ. ಆದ್ದರಿಂದಾಗಿ ಒಂದು ನೋಟ್ಸ್ ಮಾಡಿ ದಿವಸಕ್ಕೊಮ್ಮೆ ಹೆಡ್ಡಿಂಗ್ ನೋಡ್ತಾ ಹೋಗಿ ಸಾಕು. ಅದರಲ್ಲಿ ಯಾವುದಾದರೂ ನಿಮಗೆ ಕೇಳಬೇಕು ಅಂತ ತಿಳ್ಕೊಂಡು ಅಂತ ಅನಿಸಿದರೆ ಆ ದಿವಸದ ಇದಕ್ಕೆ ಡೇಟ್ ಇದೆ, ಆ ದಿವಸಕ್ಕೆ ಹೋಗಿ ಆ ನಂತರ ಪುನಃ ಕೇಳಿ. ಈ ರೀತಿಯಾಗಿ ಭಾಗವತವನ್ನು ಜೀವನದ ಉದ್ದಕ್ಕೂ ನಾವು ಕೇಳ್ತಾನೇ ಇರಬೇಕು. ಮುಂದಿನ ವಿಷಯವನ್ನು ನಾಳಿನ ದಿವಸ ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ ಶ್ರೀಕೃಷ್ಣಾರ್ಪಣಮಸ್ತು.